ಶ್ರೀಮನ್ನಾರಾಯಣೋ ಗೋಪ್ರಂ ಶ್ರೀನಿವಾಸಂ ವಂದೇ ವೇದಾಂತ ಶ್ರೀಶೈಲೇಶದಯಾ ಪಾತ್ರಂ ದೀಪಜ್ಞಾದಿಗುಣಾರ್ಣಂ ಯತೀಂದ್ರ ಪ್ರವಣಂ ವಂದೇ ರಂಜಜಾಮಾತರಂ ಮುನಿಂ ರಾಮಾನುಜದಯಾ ಪಾತ್ರಂ ಜ್ಞಾನವಿಭೂಷಣಂ ಶ್ರೀಮದ್ವೇಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಂ ನಮಧ್ಯಮಾಂ अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुग्म व्यामोहतस्तदितराणि विनायमेने अस्मद्गुरोर्भगवतोऽस्य दयैकसिन्धोः रामानुजस्य चरणं शरणं प्रपद्ये मातापिता युवतयस्तनया विभूतिः सर्वं यदेव नियमेन मदन्मयानाम् आद्यस्य न कुलपतेरुकुलाभिरामं श्रीमत्तदङ्घ्रिगणं प्रणमामि मूर्ध्ना भूतं सदश्च महदात्मय पण्डनाथ श्रीभक्तिसारकुलशेखर योगिवाहान् यतीन्द्रकृष्णान् श्रीमत्पराङ्कुशमुनिं प्रणतोऽस्मि नित्यं वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति आलय्ये निर्यमतलवेलं विवृमार्वा निहरिल्पयावलमो तुडया एन्नयाळ्वाने निहरिल्लमलन् मुनिक्कणங்கள் விரும்பும் திருவேங்கடத்தானே புகழ்வன்னில்லா அடியேன் நடிக்கீழ் அமர்ந்து புகுந்தேனே ஸ்ரீ விஷ்ணு சித்தகுல அனந்தன கல்பவல்லிம் ஸ்ரீரங்கராஜ ஹரிச்சந்தன யோக திருஷ்யாம் சாட்சாத் க்ஷமாம் கருணயா கமலால்மான்யாம் கோதாமதன்ய சரணம் சரணமம் பிரபத்யே கர்க்கடே பூர்வவல்லியாம் துளசி காதாபவாம் ஆண்யே விஸ்வம்பரா கோதாம் வந்தே ஸ்ரீரங்கநாயகி நீலாருணஸ்தனகிரிகடீசுத்தம் உத்போதிகிருஷ்ணம் ஆராத்யம் சோச்சிஷ்டாயாம் முகிலக்ஷ்மயாம் அராத்யம் பூயை நிவாசூய அன்னவயம் துறை ஆண்டாடரங்கட்டு வண்ணத்தெப்பாவை கல்பதியம் இங்கிஷையா அலுவாழ்வா மாலை பூமாலை சூழ் கொடுத்தாளை சூழி கொடுத்து சுடர் கொடியை தொல்பாவை ஆடியருளால் பல்வளையாய் நாடி நீமேங்கடவர் கென்னை விதி என்ன விமார்த்தம் நாங்கடவா வண்ணமே நன்று ಇವತ್ತಿನ ಭಾಷಣ 29 ಚಿತ್ತಂ ಶಿವಹಾಲೆ ಒಂದುನ್ನೈ ಸೇವಿಂದು பொத்தாமரையே போற்றும் கொள்கையாய் பெத்தமே துன்னம் குலத்தில் பிறந்து நீ முத்தேவரைகளை கொள்ளாமல் போகாது இத்தை வரையுள்வான் அன்றுதான் கோவிந்தா எத்தைக்கும் ஏழேழ் பிறவிக்கும் உன் தன்னோடு யாவோ உனக்கே நாமால் செய்வோம் மத்தனன் காமங்கள் மாத்தேனோர் என்பாவாய். ನಿನ್ನೆವರೆಗೂ ಉದಯ ತಿರುಪಾವೈರಿ ಫಲ ವ್ರತದ ಫಲ ಅವರಿಗೆಲ್ಲರಿಗೂ ಸಿಕ್ತು, ಹಾಗೆ ನಮಗೂ ಸಿಕ್ಕಿದೆ. ಭಗವಂತ ಬಂದು ನಮ್ಮ ಹೃದಯದಲ್ಲಿ ಈಗಾಗಲೇ ನೆಲೆಸಿದ್ದಾಗಿದೆ. ಈ ಎರಡು ಭಾಷಣಗಳೇನು ಅಂತ ಅಂದರೆ ಫಲಶ್ರುತಿ. ಮುಂಚೆನೇ ಫಲಶ್ರುತಿ ಹೇಳ್ಬಿಟ್ಟಿದ್ದವಳು, ಹೋಗಿವರಾದ ತಮ್ಮ ಬೇರ್ಪಾಡಿನಲ್ಲಿ ಏನೇನು ಸಿಗುತ್ತೆ ಲೋಕಕ್ಕೆಲ್ಲ ಯಾವ ರೀತಿ ಒಳ್ಳೆಯದಾಗುತ್ತೆ ನಮ್ಮಿಂದ ನಾವು ವ್ರತನ ಮಾಡೋದ್ರಿಂದ ಅಂತ ಹೇಳಿದ್ವಿ. ಆದರೂ ಇಲ್ಲಿದೆ ಯಾವ ರೀತಿ ನಾವು ವ್ರತವನ್ನು ಮಾಡಿದ್ವಿ, ಅದರಿಂದ ನಮಗೆ ಏನು ಪ್ರಯೋಜನ, ಏನು ಬೇಕು ನಮಗೆ ಅಂತ ಕೂಡ ಇಲ್ಲಿ ಕೇಳಿದ್ದಾಳಲ್ಲಿ. ಚಿತ್ತಂ ಶಿರುಹಾಲೆ ಒಂದುನ್ನೈ ಸೇವಿದ್ದೆ. ಚಿತ್ತಂ ಶಿರುಹಾಲೆ, ಶಿರುಹಾಲೆ ಅಂದ್ರೇ ಬೆಳಗಿನ ಜಾವ, ಸೂರ್ಯೋದಯ ಸಮಯ. ಚಿತ್ತಂ ಅದಕ್ಕೂ ಮುಂಚಿನ ಕಾಲ, ರಾಮಿ ಮುಹೂರ್ತ. ಚಿತ್ತಂ ಶಿರುಹಾಲೆ ಮುಂಜಾನೆಯಲ್ಲೇನೆ ಒಂದುನ್ನೈ ಸೇವಿದ್ದೆ. ಬಂದು ನಿನಗೆ ನಮಸ್ಕಾರವನ್ನು ಮಾಡಿದ್ರಿಂದ, ನಿನ್ನ ಕೈಂಕರ್ಯವನ್ನು ಮಾಡಿದ್ರಿಂದ ಒಂದುನ್ನೈ ಸೇವಿದ್ದೆ. ಒಂದು பொத்தாமரையை போத்தும் ಕೊರಳುಗೆ. பொத்தாಮರೈ ಅಂತಂದರೆ ಚಿನ್ನದಂತಹ ಪಾದಗಳು. ತಾಮರೈ ಕಮಲ, ಚಿನ್ನದಂತಹ ತಾವರೆಯಂತಹ ನಿನ್ನ ಪಾದ ಕಮಲಗಳು, ಆ ನಿನ್ನ ಸುಂದರವಾದ ಅಡಿದಾವರೆಗಳನ್ನು ಸ್ತುತಿಸುತ್ತಾ ಚಿನ್ನದಂತಹ ಚಿನ್ನದಂತೆ ಹೊಳೆಯುವ ತಾಮರೆಯಂತಹ ನಿನ್ನ ಪಾದಗಳನ್ನು ಸದಾಕಾಲ ನಾವು ಅದನ್ನೇ ಸ್ಮರಿಸುತ್ತಾ பொத்தாமரையே போத்தும் ಕೊರಳುಗೆಯಾಯ್. ಅದನ್ನು ನಾವು ಅನುಭವಿಸಿದ್ರಿಂದ, ಅದನ್ನು ಸ್ತುತಿಸಿದ್ರಿಂದ ಏನಾಯಿತು ಅಂತ ಕೇಳೋದು ಸ್ವಲ್ಪ. ಅಂದರೆ ಭಗವಂತನಿಗೆ ಹೇಳ್ತಾ ಇದ್ದಾರೆ ಏನು ಸಿಕ್ತು ನಮಗೆ ಅಂತ ಅಂದರೆ ಪೆತ್ತಮ್ಮೆ ಇತ್ತು ನಾವು
ಕುಲത്തിൽ ಪಿರಂದು ಹಸುಗಳನ್ನು ಮೇಯಿಸುವಂತಹ ಆ ರೀತಿಯ ಒಂದು ಕುಲದಲ್ಲಿ ಹುಟ್ಟಿದ್ದು. ಹಸುವನ್ನು ಮೇಯಿಸಿ ಅದರ ಪೋಷಣೆಯನ್ನು ಮಾಡಿ ಅದರಿಂದ ನಮ್ಮ ಪೋಷಣೆಯನ್ನು ಮಾಡಿಸಿಕೊಳ್ಳುವಂತಹ ಕುಲದಲ್ಲಿ ಹುಟ್ಟಿದವನಾದ ನೀನು ಎತ್ತಮ್ಮೇತು ಕುಲത്തിൽ பிறந்து ನೀ ಕುತ್ತೇವಲೆಂಗಳೇ ಕೊಡಾಮಲ್ ಪೋಹಾದೆ. ನಾವು ಯಾವ ರೀತಿ ನಿನಗೆ ಕೈಂಕರ್ಯವನ್ನ ಮಾಡ್ತಾ ಇದ್ದೀವಿ, ಏನು ದಾಸ್ಯವನ್ನ ಮಾಡ್ತಾ ಇದ್ದೀವಿ, ಅದನ್ನ ನೀನು ಪಡೆದುಕೊಳ್ಳದೇನೆ ಇರಲೇಬಾರದು, ಅಂದರೆ ಪಡೆದುಕೊಳ್ಳೇಬೇಕು. ನೀನೇನೋ ಉದಾರತನದಲ್ಲಿ ಬಂದು ಈ ರೀತಿಯ ಕುಲದಲ್ಲಿ ಹುಟ್ಟಿದೆ, ನೀನು ಸಾಮಾನ್ಯವಾದ ಒಂದು ಗೋಕುಲವಾದದಲ್ಲಿ ಹುಟ್ಟಿದೆಯಾ ನೀನು. ಆದರೆ ನಮಗೆ ಏನು ಅರಿವಿಲ್ಲದವರಾಗಿರೋದ್ರಿಂದ ನಾವು ಮಾಡಿರುವಂತಹ ಕೈಂಕರ್ಯವನ್ನ ಅದನ್ನ ನೀನು ಸ್ವೀಕರಿಸಲೇಬೇಕು. ಇವ್ರು ತಾನೆ ಅಂತಲ್ಲ ಬಿಡಬಾರ್ದು, ಅದನ್ನ ನೀನು ಸ್ವೀಕರಿಸಬೇಕು. ಉದ್ದೇವಲೆங்களை கொள்ளாமல் போகாது இந்த பறைகொள்வான் அன்று ಕಾಣುವುದಿಲ್ಲ. ಇದು ಪறைಗೊಳ್ವಾನ್ ಅಂದ್ರು. ನಮಗೆ ಏನು ಬೇಕು, ವಾದ್ಯ ಬೇಕು, ಇಲ್ಲ ಏನೇನೋ ಬೇಕು, ಲೌಕಿಕವಾದ ಆಸೆಗಳು ಬೇಕು ಅಂತ ಮಾಡಿರುವಂತಹ ಇದು ವ್ರತ ಅಲ್ಲ. ಇಂಥ ಪறைಗೊಳ್ವಾನ್ ಅಂದ್ರು ಕಾಣುವುದಿಲ್ಲ. ಆದರೆ ಏನು ಬೇಕು, ಲೌಕಿಕವಾದ ಪ್ರಯೋಜನವನ್ನು ಪಡೆಯೋದಕ್ಕೋಸ್ಕರ ನಾವು ಬಂದವರಲ್ಲ. ಆದರೆ ಏನು ಬೇಕಾಗಿರೋದು, ಎತ್ತೈಗೂ ಏಳೇಳು ಪಿರವಿಕು, ಎಲ್ಲ ಕಾಲಕ್ಕೂ ಎತ್ತೈಗೂ ಎಲ್ಲ ಕಾಲಕ್ಕೂ ಏಳೇಳು ಪಿರವಿಕು, ಏಳೇಳು ಜನ್ಮಗಳಿಗೂ ಎತ್ತೈಗೂ ಏಳೇಳು ಪಿರವಿಕು ಮುಂತನ್ನೋಡು ಉತ್ತೋಮೆ ಯಾವೋ ನನಗೆ ನಿನಗೆ ಇರುವಂತಹ ಸಂಬಂಧ ಏನಿದೆ ಅದರ ಜೊತೆಗೆ ಉನಕ್ಕೆ ನಾ ಮಾಡಿಸೇವು. ಆ ಸಂಬಂಧ ಏನಿದೆ ಆ ಸಂಬಂಧದಿಂದ ನಾವಿಬ್ಬರು ಸದಾ ಕಾಲ ಒಂದಾಗಿರಬೇಕು. ಎನ್ನೇನೋ ಹೇಳಿದ್ರು, ನನ್ನ ನಿನ್ನ ಸಂಬಂಧನ ಯಾರೂ ಬೇರ್ಪಡಿಸೋಕ್ಕಾಗಲ್ಲ, ನಾವೇ ಬೇಡ ಅನ್ನೋಕ್ಕಾಗಲ್ಲ, ನೀನು ಬೇಡ ಅನ್ನೋಕ್ಕಾಗಲ್ಲ ಅಂತ. ಆ ರೀತಿಯಾಗಿ ಒಂದಾಗಿ ಇದ್ದು ನನ್ನ ನಿನ್ನ ಸಂಬಂಧದಲ್ಲಿ ಅದಲ್ಲದೆ ಸದಾ ಕಾಲ ಉನಕ್ಕೆ ನಾ ಮಾಡಿಸೇವು, ನಿನಗೇ ದಾಸ್ಯವನ್ನ ನಾವು ಮಾಡಬೇಕು. ಅದಷ್ಟೇ ಅಲ್ಲ, ಉನಕ್ಕೆ ನಾ ಮಾಡಿಸೇವು ಮತ್ತನೇ ಕಾಮಗಳು ಮಾತ್ರ. ಅದು ಬಿಟ್ಟು ನಮಗೆ ಬೇರೆ ಏನಾದರೂ ಆಸೆ ಬಂದರೆ ಆ ಆಸೆ ಕೂಡ ನಿನ್ನ ಕಡೆಗೆ ತಿರುಗುವ ಹಾಗೆ ಮಾಡು. ಮತ್ತನ ಕಾಮಗಳು ಮಾತ್ರ, ಬೇರೆ ಯಾವುದೇ ಆಸೆಗಳು ಬೇಕಿಲ್ಲ. ಅದು ಬಂದರೂ ಮತ್ತೆ ಅದು ನಿನ್ನ ಬಳಿಗೆ ತಿರುಗುವ ಹಾಗೆ ಅಥವಾ ಅದನ್ನು ಬದಲಾಯಿಸುವ ರೀತಿಯಲ್ಲಿ ಲೌಕಿಕವಾದ ಆಸೆಗಳನ್ನೆಲ್ಲ ಬಿಟ್ಟು ನಿನ್ನನ್ನೇ ಆಸೆ ಪಡೆಯೋ ರೀತಿಯಲ್ಲಿ ನೀನೇ ತಿರುಗಿಸಿಕೋ, ನೀನೇ ಬದಲಾವಣೆ ಮಾಡು. ಯಾಕೆಂದರೆ ಈ ಲೌಕಿಕ ಜೀವನದಲ್ಲಿ ಯಾವ ರೀತಿಯ ಆಸೆಗಳು ಬರುತ್ತೆ, ನಾವು ಹೇಗಿರ್ತೀವಿ ಅಂತ ಹೇಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನೀನೇ ನಮ್ಮ ಮೇಲೆ ಕೃಪೆ ಮಾಡಿ ನಿನ್ನ ಮೇಲೆ ಸದಾಕಾಲ ನಮಗೆ ಅನುರಾಗ ಇರಬೇಕು, ಅನುರಕ್ತರಾಗಿರಬೇಕು, ನಿನ್ನಲ್ಲೇ ನಾವು ಅನ್ನೋ ರೀತಿ ನೀನೇ ಬದಲಾವಣೆಯನ್ನು ಮಾಡು, ಬೇರೆ ರೀತಿಯ ಆಸೆಗಳು ಬಂದರೆ ಅಂತ ಈ ಭಾಷಣದಲ್ಲಿ ಕೇಳ್ತಾ ಇದ್ದಾರೆ. ಚಿತ್ತಂ ಶಿರೋಹಾಲೆ ಒಂದನ್ನೇ ಸೇವಿತ್ತು. ಪ್ರಾತಃ ಕಾಲದಲ್ಲಿ, ಉಷಾ ಕಾಲದಲ್ಲಿ, ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸದಾ ಕಾಲ ಸತ್ವಗುಣಗಳೇ ಇರುತ್ತೆ. ಆ ಸಮಯದಲ್ಲಿ ಕೆಟ್ಟದನ್ನೇ ನಾವು ಏನು ಯೋಚಿಸಲ್ವಂತೆ. ಮೊನ್ನೆ ಭಾಷಣದಲ್ಲೂ ಹೇಳಿದ್ದೆ, ಬರೀ ಮನುಷ್ಯಗಲ್ಲ, ದೇವತೆಗಳು ಕೂಡ ಕೆಟ್ಟದನ್ನ ಯೋಚಿಸೋಕ್ಕೆ ಆಗದೇ ಇರುವಂಥ ಕಾಲ ಬ್ರಾಹ್ಮಿ ಕಾಲ. ಯಾಕೆ ದೇವತೆಗಳಿಗೆ ಹೇಳಿದ್ರು ಅಂತ ಅಂದರೆ, ಈ ಮಾರ್ಗಶಿರ ಮಾಸ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತ, ದಕ್ಷಿಣಾಯನ ಪುಣ್ಯಕಾಲ ಲೆಕ್ಕ ನಾನು ಹೇಳಿದ್ದೆ. ಒಂದು ವರ್ಷ ಅವರಿಗೆ ಒಂದು ದಿನ, ನಮಗೆ ಹಗಲು ರಾತ್ರಿ ಇರೋಕ್ಕೆ ದಕ್ಷಿಣಾಯನ ಉತ್ತರಾಯಣ ಬರುತ್ತೆ. ನಾಡಿದ್ದಿಂದ ಉತ್ತರಾಯಣ ಅವರಿಗೆ ಬೆಳಿಗ್ಗೆ, ದೇವತೆಗಳಿಗೆ ಬೆಳಗಿನ ಜಾವ ಈಗ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಒಂದು ಹೇಗೆ ನಮಗೆ ಸೂರ್ಯೋದಯಕ್ಕೂ ಮುಂಚೆ ಒಂದು 2 ಗಂಟೆ ಕಾಲ ಮುಂಚೆ ಬ್ರಾಹ್ಮಿ ಮುಹೂರ್ತ ಬರುತ್ತೋ, ಅದೇ ರೀತಿಯಾಗಿ ಈ ಮಾರ್ಗಶಿರ ಮಾಸ. ಯಾಕೆ ದೇವತೆಗಳಿಗೂ ಒಳ್ಳೆಯ ಸದ್ಗುಣಗಳು ಎದ್ದು ನಿಲ್ಲುವಂಥ ಕಾಲ. ಅದಕ್ಕೇನು ಹೇಳ್ತಾರೆ ಅಂದರೆ, ಸಾಮಾನ್ಯವಾಗಿ ಭಗವಂತನಿಗೆ ಪ್ರಶ್ನೆನ ಮಾಡಲಿಕ್ಕೆ, ಅವನನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದ್ರು ದೇವತೆಗಳು. ಬ್ರಹ್ಮ ಮಾಡ್ದ, ಇಂದ್ರ ಮಾಡ್ದ, ಮತ್ತು ಇನ್ಯಾರು ಒಳ್ಳೆಯದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ತಪ್ಪಿಸೋಕ್ಕೋಸ್ಕರ, ಇಲ್ಲಿ ತನ್ನ ರಾಜ್ಯಗಳು ಹೋಗ್ಬಿಡುತ್ತೋ ಅನ್ನೋದಕ್ಕೋಸ್ಕರ ಅದನ್ನು ತಪ್ಪಿಸೋಕ್ಕೆ ಅಂತ ಹೇಳ್ಬಿಟ್ಟು ಇಂದ್ರಾದಿ ದೇವತೆಗಳಿಗೂ ಕೆಟ್ಟ ಆಲೋಚನೆಗಳು ಬರುತ್ತೆ. ಹೇಗೆ ಪ್ರಹ್ಲಾದ ಹುಟ್ಟಿದ್ರೆ, ಅಂದರೆ ಹಿರಣ್ಯಕಶಿಪು ಹೆಂಡತಿ ಕೈಯಾದ ಗರ್ಭಿಣಿಯಾಗಿದ್ದಾಗ ಆ ಮಗು ಹುಟ್ಟಿದ್ರೆ ನಂತರದಲ್ಲಿ ಮತ್ತೆ ನಮಗೆ ಅಲ್ಲಿ ತೊಂದರೆ ಬರುತ್ತೋ ಅಂತ ಹೇಳಿ ಗರ್ಭದಲ್ಲೇ ಆ ಮಗುವನ್ನು ಸಾಯಿಸೋಕ್ಕೋಸ್ಕರ ಇಂದ್ರ ಹೊಟ್ಟಿದ್ದ. ಆ ರೀತಿಯಾದ ಕೆಟ್ಟ ಆಲೋಚನೆಗಳೆಲ್ಲ ದೇವತೆಗಳಿಗೂ ಬರುತ್ತೆ. ಈ ಮಾರ್ಗಶಿರ ಮಾಸದಲ್ಲಿ ಆದರೆ ಅವರಿಗೂ ಕೂಡ ಕೆಟ್ಟ ಯೋಚನೆ ಬರೋದಿಲ್ಲ. ಯಾಕೆ ಅಂದರೆ ಇದು ಬ್ರಾಹ್ಮಿ ಮುಹೂರ್ತ. ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿಯೊಬ್ಬರಿಗೂ ಸತ್ವಗುಣ ತಲೆ ಎತ್ತುವಂಥ ಕಾಲ. ಹಾಗಿರಬೇಕಾದ್ರೆ ನಮಗೂ
ಸತ್ವಗುಣ ತಲೆ ಎತ್ತಿದೆ, ಚಿತ್ತಂ ಶಿರುಹಾಲೆ. ಹಾಗಾಗಿ ಅಷ್ಟು ಬೇಗ ನಿನ್ನ ಕೈಕರ್ಯಕ್ಕೆ ನಾವು ಬಂದಿದ್ದೀವಿ. ಇದರಲ್ಲಿ ಅವ್ರಿಗೆ ಕಾತುರತೆಯನ್ನು ತೋರಿಸ್ತಾ ಇದೆ ಗೋಪಿಕಾಶ್ರೀಯರು. ಬೇರೆಯವ್ರು ಹೇಳ್ದಂಗೆ ಇನ್ನೂ ಬೆಳಗ್ಗೆನೇ ಆಗಿಲ್ಲ, ಅವಳ ಬಂದ್ಬಿಟ್ಟಿದ್ರೆ ಬೆಳಗಾಗಿದೆ, ಪೂರ್ವದಲ್ಲಿ ಸೂರ್ಯ ಹುಟ್ಟಿದ್ದಾನೆ, ಇನ್ನೂ ಮಲಗಿದೆಯಲ್ಲ ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಇನ್ನೂ ಬೆಳಗ್ಗೆನೇ ಆಗಿಲ್ಲ, ನಿಮಗೆ ಕಾತುರ, ನಿಮಗೆ ಬೇಗ ಭಗವಂತನ ನೋಡಬೇಕು ಅನ್ನೋ ಕಾತುರದಲ್ಲಿ ನೀವು ಎದ್ದು ಹೊರಟು ಬಂದ್ಬಿಟ್ಟಿದ್ದೀರಾ. ಆ ಭಗವಂತನ ಧ್ಯಾನ ಮಾಡಿ 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 ನಿಮ್ಮ ಮುಖದಲ್ಲಿ ಏನೋ ಒಂದು ತೇಜಸ್ಸಿದೆ. ಆ ತೇಜಸ್ಸು ನೀವು ಬೆಳಕಾಗ್ತಾ ಇದೆಯಾ ಅಂತ ನೀವು ಪೂರ್ವ ದಿಕ್ಕನ್ನು ನೋಡಿದಾಗ ಆ ತೇಜಸ್ಸು ಪೂರ್ವ ದಿಕ್ಕಿಗೆ ಬಿದ್ದು ಸೂರ್ಯ ಉದಯಿಸ್ತಾ ಇದ್ದಾನೆ ಅನ್ನೋ ರೀತಿ ನಿಮಗೆ ಕಾಣ್ತಾ ಇದೆ. ಅಲ್ಲಿ ಒಂದು ಭಾಷೆದಲ್ಲಿ ಹೇಳ್ತಾರೆ, ಮೊದಲು ಎಮ್ಮೆಗಳೇನು ಮಾಡುತ್ತೆ ಅಂದರೆ ಸಿರಿಬೀಡು ಇಬ್ಬರಿ ಬಿದ್ದಿರೋ ಹುಲ್ಲನ್ನು ತಿನ್ನಕ್ಕೆ ಹೋಗುತ್ತೆ, ಅದಕ್ಕೆ ತುಂಬ ಆಸೆ ಇರುತ್ತಂತೆ. ಅದನ್ನು ತಿಂದು ಬಂದು ಆಮೇಲೆ ಹೊಟ್ಟೆ ತುಂಬ ತಿನ್ನಕ್ಕೆ ಪೂರ್ತಿ ಸೂರ್ಯೋದಯ ಆದಮೇಲೆ ಹೋಗುತ್ತಂತೆ. ಹಾಗೆ ಎಮ್ಮೆಗಳೆಲ್ಲ ಹೊರಟದಲ್ಲ ಅಂತ ಹೇಳಿದಾಗ ಅದು ಎಮ್ಮೆಗಳೆಲ್ಲ ನಿಮ್ಮ ಮುಖದ ದಿವ್ಯ ಪ್ರಕಾಶಕ್ಕೆ ಆ ಕತ್ತಲೆ ಈ ಪಕ್ಕಕ್ಕೆ ಸರಿದಿದೆ. ಆ ಕತ್ತಲೆ ಹೋಗಿದ್ದು ನಿಮಗೆ ಎಮ್ಮೆ ಥರ ಕಾಣ್ತಾ ಇದೆ, ಇನ್ನೂ ಬೆಳಿಗ್ಗೆ ಆಗಿಲ್ಲ ಅಂತ ಅವ್ರು ಹೇಳ್ತಾರೆ. ನಿಮಗೆ ಆ ಥರ ಭಗವಂತನ ಕೈಂಕರ್ಯ ಮಾಡಬೇಕು, ಭಗವಂತನ ಹತ್ರ ಹೋಗ್ಬೇಕು ಅನ್ನೋ ಆ ಥರ, ಅದಕ್ಕೆ ನೀವು ಹಂಗೆ ಎದ್ದು ಬಂದಿದ್ದೀರಾ ಅಂತ ಆ ಆತರವನ್ನ ಇಲ್ಲಿ ಗೋದ ಈ ಭಾಷಣದಲ್ಲಿ ಭಗವಂತನಿಗೆ ತೋರಿಸ್ತಾ ಇದ್ದಾರೆ. ಚಿತ್ತಂ ಶಿರೋಹಾಲೆ ಅದನ್ನ ಈ ಹೇಳಿದ್ದೆ. ಒಂದು ಸತ್ವಗುಣ ತಲೆ ಎತ್ತಿದೆ ನಮ್ಮಲ್ಲಿ, ಇನ್ನೊಂದು ಕಾತರ, ನೀನು ಯಾವಾಗ ಬಂದು ನಿಮ್ಮ ಹತ್ರ ಇರ್ತೀನೋ, ಯಾವಾಗ ಬಂದು ನಿನ್ನ ಕೈಂಕರ್ಯವನ್ನ ಮಾಡ್ತೀನೋ ಅನ್ನೋ ಕಾತರದಲ್ಲಿ ಅಷ್ಟು ಬೇಗ ಎದ್ದು ಬಂದು ನಿನ್ನ ಕೈಂಕರ್ಯಕ್ಕೋಸ್ಕರ ಬಂದಿದ್ದೀವಿ. ಚಿತ್ತಂ ಶಿರೋಹಾಲೆ ಒಂದನ್ನೇ ಸೇರಿದ್ದೆ ಬಂದು ಉನ್ನೆ ಸೇರಿದ್ದೆ, ಬಂದು ನಿಂತು ನಿನ್ನ ಮುಂದೆ ನಿನ್ನ ಕೈಂಕರ್ಯವನ್ನ ನಾವು ಮಾಡಿದ್ದೀವಿ, ನಿನಗೆ ನಮಸ್ಕಾರವನ್ನ ಮಾಡಿದ್ದೀವಿ. ಸೇರಿದ್ದೆ ನಮಸ್ಕಾರವನ್ನ ಮಾಡಿದ್ದೀವಿ, ಸ್ತೋತ್ರವನ್ನ ಮಾಡಿದ್ದೀವಿ. ಯಾವುದರ ಸ್ತೋತ್ರ? ಕೈಂಕರ್ಯವನ್ನ ಮಾಡಿ ತಾವರೆಗಳಿಗೆ ಚಿನ್ನದಂತಹ ಬಣ್ಣವುಳ್ಳಂತಹ ತಾವರೆ ಅಡಿಗಳಿಗೆ ನಾವು ತಾಮರೆ ಅಡಿ ಪೊತ್ತುಂ ಪೊರುಳು ಕೇಳಾಯ್, ಬಂದು ನಿನ್ನ ಪಾದ ಪದ್ಮಗಳಿಗೆ ನಮಸ್ಕಾರ ಮಾಡಿ ನಿನ್ನ ಪಾದ ಸೇವೆಯನ್ನ ಮಾಡಿ ಕೈಂಕರ್ಯವನ್ನ ಮಾಡಿದೀವಲ್ಲ. ಈಗ ಇಷ್ಟು ದಿನ ಮಾಡಿದ್ವಲ್ಲ, ಅದರ ಪ್ರಯೋಜನ ಏನು ಅಂತ ಗೊತ್ತಾ ನಿನಗೆ? ಕೇಳು ನೀನು ಅಂತ ಭಗವಂತನಿಗೆ ನೀವು ಕೇಳಲು. ನಮ್ಮಳ್ವಾರರು ತಿರುವಾಯ್ಮೊಳಿನಲ್ಲಿ ಹೇಳ್ತಾರೆ, ತುಯ್ಯರರು ಶುಡರಡಿ ತೊಳುದಳೆ ಮನನೆ, ಅಂದರೆ ದುಃಖಗಳನ್ನು ಹೋಗಲಾಡಿಸುವಂತಹ ಪ್ರಕಾಶಮಾನವಾದ ಪರಮಾತ್ಮನ ಪಾದಗಳು. ಆ ಪಾದಗಳನ್ನು ನೋಡಿದ್ರೇ ನಮ್ಮಲ್ಲಿರೋ ಎಲ್ಲ ದುಃಖಗಳೆಲ್ಲ ಹೋಗಿಬಿಡುತ್ತೆ. ಆ ರೀತಿಯಾದಂತಹ ಪ್ರಕಾಶಮಾನವಾದ ಪಾದಗಳಿಗೆ ನಮಸ್ಕಾರ ಮಾಡಿ ನಾವು ಉಜ್ಜೀವಿಸಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿ ಚೈತನ್ಯ ಉಜ್ಜೀವನಗೊಳ್ಳುತ್ತೆ. ಪರಮಾತ್ಮನ ದಿವ್ಯ ಪಾದವನ್ನ ನಾವು ಕೊಂಡಾಡಬೇಕು ಅಂತ ಹೇಳ್ತಾರೆ. ಪೆರಿಯಾಳ್ವಾರರು ಅವರ ಶ್ರೀ ಸೂಕ್ತಿನಲ್ಲಿ ಒಂದು ಶೆವ್ವಡಿ ಶೆವ್ವಿ ತಿರುಕಾವು, ನೆನ್ನೆ ತಾನು ಹೇಳ್ತಾರೆ ಪಲ್ಲಾಂಡಲ್ಲಿ ಅವರು ಅವನ ಮೊದಲು ಅವರ ಪಾದಗಳಿಗೆ ರಕ್ಷೆಯನ್ನ ಕೊಡ್ತಾರೆ. ಶೆವ್ವಡಿ ಶೆವ್ವಿ ತಿರುಕಾವು, ಆ ರೀತಿಯಾದಂತಹ ಉತ್ತಮವಾದ ಪಾದ, ಅದಗಳನ್ನು ನಾವು ಸ್ಮರಣೆ ಮಾಡಬೇಕು, ಸದಾ ಅದರ ಕೈಂಕರ್ಯವನ್ನ ಮಾಡಬೇಕು ಅಂತ. ಹೊತ್ತು ಕೊರಡು ಹೇಳ, ಆ ಪಾದಗಳಿಗೆ ನಮಸ್ಕರಿಸಿ ಮಂಗಳವನ್ನ ನಾವು ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಸಿಕ್ತು ಅನ್ನೋದನ್ನ ಕೇಳು ಭಗವಂತ ಅಂತ ಭಗವಂತನಿಗೆ ಹೇಳ್ತಾ ಇದ್ದಾರೆ. ಕೊರಡು ಕೇಳಾಯ್ ಎತ್ತಮ್ಮೇತು ನಾವು ಕುಲದಲ್ಲಿ ಬಿರಂದು, ಆ ರೀತಿ ನಿಮಗೆ ಸೇವೆಯನ್ನು ಮಾಡಿದ್ರಿಂದ ಈ ನಮ್ಮ ಈ ಕುಲದಲ್ಲಿ, ಸಾಮಾನ್ಯ ಗೋಳರ ಕುಲದಲ್ಲಿ ನೀನು ಹುಟ್ಟಿದೀಯಾ, ಬಂದು ನಮ್ಮೊಡನೆ ಇದ್ದು ನಮಗೆ ಪುಣ್ಯವನ್ನ ನೀನು ಕೊಟ್ಟಿದ್ದೀಯಾ. ನಾವಾಗೆ ಪಡ್ಕೊಂಡಿರುವಂತಹ ಪುಣ್ಯ ಅಲ್ಲ ಇದು, ನೀನಾಗೆ ತಂದು ಕೊಟ್ಟಿರುವಂತಹ ಪುಣ್ಯ. ಈ ಪುಣ್ಯ ನಮಗೆ ತುಂಬ ಮಹತ್ತರವಾದದ್ದು. ಆದರೆ ನಿನಗೆ ಉದಾರ ಮನಸ್ಸು, ನಿನ್ನ ಉದಾರತನದಿಂದ ಬಂದು ಈ ಕುಲದಲ್ಲಿ ನೀನೇನೋ ಹುಟ್ಟಿದೀಯ. ಪೆದ್ದ ಮೇತು ನಾವು ಕುಲದಲ್ಲಿ ಪಿರಿದು ಹಸುಗಳನ್ನ ಮೇಯಿಸಿ ಅದನ್ನು ರಕ್ಷಿಸಿ ಅದರಿಂದ ಜೀವನವನ್ನು ನಡೆಸುವಂತಹ ನಮ್ಮ ಕುಲ, ಆ ಕುಲಕ್ಕೆ ಉದಾರ ಮನಸ್ಸಿಂದ ನೀನು ಅದನ್ನ ಬಂದು ಹುಟ್ಟಿದೀಯ. ಆದರೆ ನಿನ್ನಲ್ಲಿ ಉದಾರತೆ ಇದೆ, ನಮ್ಮಲ್ಲಿ ಯಾವ ಜ್ಞಾನವೂ ಇಲ್ಲ. ನಾವೆಲ್ಲ ಅಜ್ಞಾನಿಗಳು, ಏನೂ ಗೊತ್ತಿಲ್ಲ, ಸುಮ್ಮನೆ ನಿನ್ನಿಂದೆ ಒಂದು ಆಟ ಆಡಿದ್ದೀವಿ, ನಿನ್ನೆಲ್ಲ ಚಿಕ್ಕ ಪುಟ್ಟ ಹೆಸರಿನೆಲ್ಲ ಕರೆದಿದ್ದೀವಿ, ಅರಿವನ್ನೂ ಇಲ್ಲದ ಕುಲ. ಆ ರೀತಿಯ ಒಂದು ಕುಲದಲ್ಲಿ ನಾವಿರೋದರಿಂದ ನೀ ಕುದ್ದೇವಲೆಂಗಳೈ ಕೊಳ್ಳಾಮಲ್ ಹೋಹಾದೆ, ನಮಗೆ ಗೊತ್ತಿರೋ ಹಾಗೆ ನಿನ್ನ ಕೈಂಕರ್ಯವನ್ನ ನಾವು ಮಾಡಿದ್ದೀವಿ. ಆ ಕೈಂಕರ್ಯವನ್ನ ನೀವು ಯಾವುದೇ ಕಾರಣಕ್ಕೂ ಸ್ವೀಕರಿಸದೇ ಇರಬಾರ್ದು. ಅಯ್ಯೋ ಇವರು ತಾನೇ ಏನೋ ಗೊತ್ತಿಲ್ಲದೆ ಇರೋರು ಮಾಡಿದ್ದಾರೆ, ಹಾಗೆ ಅದನ್ನೆಲ್ಲ ನೀನು ಬಿಡೋಂಗಿಲ್ಲ. ನಾವು ಚಿಕ್ಕ ಕೈಂಕರ್ಯವನ್ನೇ ಮಾಡಿದ್ರು ಅದನ್ನ ನೀನು ಸ್ವೀಕರಿಸಲೇಬೇಕು ಅಂತ ಹೇಳ್ತಾರೆ. ಅವರು ನಾವು ಎಷ್ಟು ಪುಣ್ಯವನ್ನ ಮಾಡಿದ್ದೀವಿ ನಾವು ಉಳಿದವರು ಅಂತ ಹೆಂಗೆ ಹೇಳ್ಕೊಳ್ತಾರೆ ಅಂದರೆ, ಕರವ ಹೇಳ್ತಿದ್ದ ಕಾಲದಲ್ಲಿ ಹೇಳ್ತಾರೆ, ಹಸುಗಳನ್ನ ಮೇಯಿಸೋಕ್ಕೋಸ್ಕರ ಎಲ್ಲ
ಮಾಡಿದ್ದೀವಿ, ನೀ ಅದನ್ನು ತಿಂದು ಮತ್ತೆ ಜೊತೆಲಿ ಬಂದು ನಾವೆಲ್ಲರೂ ಜೊತೆಗೂಡಿ ತಿನ್ನುವಂಥದ್ದು. ಅದು ಎಲ್ಲಿ ಗೋದೆಗೆ ಗೊತ್ತಾಯ್ತು ಅಂತ ಅಂದರೆ, ಈ ಹಸುಗಳನ್ನ ಕಾಯಬೇಕಾದ್ರೆ ಹೋಗಿದ್ದನ್ನ ಎಲ್ಲ ಗೋಪಾಲಕರೆಲ್ಲರೂ ಒಟ್ಟಿಗೆ ಕೂಡಿ ಊಟವನ್ನ ಮಾಡ್ತಾ ಇರೋರು, ತಂದಿದ್ದಂಥ ಬುತ್ತಿಯನ್ನು ತಿಂತಾ ಇದ್ರು. ಆ ಬುತ್ತಿನಲ್ಲಿ ಕೃಷ್ಣ ತಂದಿದ್ದ ಬುತ್ತಿ ಮಾತ್ರ ಖಾಲಿ ಆಗ್ತಿತ್ತು. ಅಂದರೆ ಅದಷ್ಟೊಂದು ಭೋಗ್ಯವಾಗಿತ್ತು. ಅವನು ಎಲ್ಲರ ಕೈಗೂ ಕೊಡ್ತಾ ಇದ್ದಲ್ಲ, ಎಲ್ರಿಗೂ ಅದೇ ಹೆಮ್ಮೆ ಆಗಿತ್ತು. ಅದನ್ನೇ ತಗೊಂಡು ತಿಂತಾ ಇರೋರು, ತಾವು ತಂದಿದ್ದನ್ನೇ ಮರ್ಕೊಳ್ತಾ ಇರೋರು, ತಿಂತಾನೇ ಇರ್ಲಿಲ್ವಂತೆ ಅವ್ರು ತಂದಿದ್ದನ್ನ. ಭಗವಂತನ ಕೈಯಿಂದ, ಅವನ ಕೈಯಿಂದ ತುದ್ದನ್ನ ತಿನ್ನುವಂಥ ಭಾಗ್ಯವನ್ನ ನಮ್ಮ ಕುಲಕ್ಕೆ ನಿನ್ನ ಉದಾರತನದಿಂದ ಕೊಟ್ಟಿದೀಯಾ. ಆದರೆ ನಾವು ಯಾವುದೊಂದು ಚಿಕ್ಕ ಕೈಂಕರ್ಯವನ್ನು ನೀನು ಮಾಡಿದ್ದೀವಿ, ಅದನ್ನ ನೀನು ತಗೊಳ್ಳೇಬೇಕು, ಅದನ್ನು ನೀನು ಸ್ವೀಕರಿಸಲೇಬೇಕು. ಕುದ್ದೇವಲೆಗಳೇ ಕೊಳ್ಳಾಮಲ್ ಪೋಹಾದ ಇತ್ತ ಪರೈಗೊಳ್ಳುವಾನ್ ಅಂದ್ರು ಕಾಣ್ಬೋದಿಲ್ಲ. ಇಷ್ಟು ದಿನ ಬಂದು ನಾನು ನಿನ್ನ ಕೈಂಕರ್ಯವನ್ನ ಮಾಡಿದ್ದು ಯಾವುದಾವುದೋ ಆಸೆಗಳಿಗೋಸ್ಕರ ಅಲ್ಲ. ಮೊದಲನೇ ಭಾಷೆದಲ್ಲಿ ನಾನೇನೋ ಹೇಳಿದ್ದೆ, ಅವನು ಪರೆಯನ್ನು ಕೊಡ್ತಾನೆ, ನಾರಾಯಣನೇ ನಮಗೇ ಪರೈ ತರುವ ಅನ್ನೋದು. ಆದರೆ ಆ ಪರೆಯಲ್ಲಿ ಒಂದು ವಾದ್ಯ ಅನ್ನೋ ಒಂದು ರೀತಿಯಲ್ಲಿ ನಾವು ಹೇಳಿದ್ದೆ ವಿನಃ ಆ ವಾದ್ಯ ಅಲ್ಲ ಈಗ ನನಗೆ ಬೇಕಾಗಿರೋದು, ನಿನ್ನ ಕೈಂಕರ್ಯನೇ ಬೇಕು. ಆ ರೀತಿಯಾಗಿ ನೀವು ನನ್ನನ್ನು ಕರುಣಿಸಬೇಕು. ಬರೀ ನನಗೆ ಮಾತ್ರನ, ಇವಾಗ ಮಾತ್ರನ, ಈಗ ನೀನು ಜೊತೆಲಿದ್ದೀನಿ, ಕರುಣಿಸಿದೀಯಾ ಅಷ್ಟೇನಾ ಅಂತಂದರೆ, ಎತ್ತೈ ಪರೆಗಳು ಅಂತ ಕಾಣ್ತು ಇಂದ ಎತ್ತೈಕುಂ ಏಳೇಳು ಬಿರಗಿತು ಸದಾ ಕಾಲ ಎಂದೆಂದಿಗೂ. ಯಾವ ರೀತಿ ಎಂದೆಂದಿಗೂ? ಏಳೇಳು ಬಿರಗಿತು. ನನಗಿನ್ನೂ ಜನ್ಮ ಅನ್ನೋದನ್ನ ನೀ ಕೊಡೋಂಗಿದ್ರೆ ಏಳೇಳು ಜನ್ಮಕ್ಕೂ ಇದೇ ರೀತಿಯಾದ ಕೈಂಕರ್ಯವನ್ನು ನೀನು ನನಗೆ ಕೊಡಲೇಬೇಕು. ಎತ್ತೈಕುಂ ಏಳೇಳು ಬಿರವಿಕುಂ ಒಂತನ್ನೋಡು ಉತ್ತೋಮೆ ಯಾವೋ ಮುನಕ್ಕೆ ನಾಮ செய்வோ. ಅದನ್ನ ಅನನ್ಯಾರ್ಹ ಅಂತ ಹೇಳ್ತಾರೆ, ಬೇರ್ಪಡಿಸಿದಂಥ ಒಂದು ಸಂಬಂಧ. ನಾವು ಕೈಂಕರ್ಯವನ್ನು ಮಾಡಬೇಕು, ಅದನ್ನು ನೀನು ಸ್ವೀಕರಿಸಲೇಬೇಕು. ಆ ರೀತಿಯಾಗಿ ನಾವು ದಾಸರಾಗಿ ನೀನು ಒಡೆಯನಾಗಿರುವಂತಹ ಸಂಬಂಧವನ್ನು ಸದಾಕಾಲ ಏಳೇಳು ಜನ್ಮಕ್ಕೂ ನೀನು ನಮಗೆ ಕೊಡಬೇಕು ಅಂತ ಹೇಳಿ ಗೋಪಿಕಾಯರು ಕೇಳ್ಕೊಳ್ತಾ ಇದ್ದಾರೆ. ಮೊದಲನೆಯ ಪಾಶುರದಲ್ಲಿ ನಾರಾಯಣನೇ ನಮಕ್ಕೇ ಪರೈ ತರುವ ಅಂತ ಹೇಳಿದ್ರು. ಅಂದರೆ ಭಗವಂತನೇ ನಾರಾಯಣನೇ ನಮಗೇ ಕೊಡ್ತಾನೆ. ನಮಗೆ ಬೇರೆ ಇನ್ಯಾರು ಕೊಡಲ್ಲ, ಕೊಡದೇ ಭಗವಂತ. ಯಾರಿಗೆ? ನಮಗೇ ಕೊಡ್ತಾನೆ. ಅದು ಮೊದಲನೆಯ ಪಾಶುರ. ಮೊದಲನೆಯ ಹೆಜ್ಜೆನಲ್ಲಿ ಆ ರೀತಿ ಹೇಳಿದ್ರು. ಆದರೆ ಈ 29ನೇ ಪಾಶುರದಲ್ಲಿ ಕೈಂಕರ್ಯವನ್ನು ಇಬ್ಬರು ಹೆಂಗೆ ಕೇಳ್ಕೊಳ್ತಾ ಇದ್ದಾರೆ ಅಂದರೆ, ಉನಕ್ಕೆ ನಾಮ ಆಶೆಯೋ. ಅಲ್ಲಿ ರಿವರ್ಸ್ ಆಯ್ತು. ಅಲ್ಲಿ ಮೊದಲನೇದಲ್ಲಿ ಅವನೇ ನಮಗೆ ಕೊಡೋದು. ಆ ವ್ರತವನ್ನ ಮಾಡಿದ್ರೆ ಅವನು ನಮಗೆಲ್ಲಾನು ಕೊಡ್ತಾನೆ. ವ್ರತ ಪೂರ್ತಿಯಾಗುವ ಸಮಯದಲ್ಲಿ ಯಾವ ರೀತಿ ಅಂತ ಅಂದರೆ, ನಾವು ನಿನಗೆ ಸದಾ ಕಾಲ ದಾಸರಾಗಬೇಕಂತಹ ಕೈಂಕರ್ಯವನ್ನು ಕೊಡು. ಅದೇ ಪರೆಯನ್ನು ಇಲ್ಲಿ ಭಗವಂತನ ನಾವು ಕೇಳ್ಕೊಂಡು, ಉನಕ್ಕೇ ನಾಮಾಶ್ರಯವು, ನಿನಗೇ ನಾವು ದಾಸರಾಗಿರಬೇಕು, ನಿನಗೇ ನಾವು ಕೈಂಕರ್ಯವನ್ನು ಮಾಡಬೇಕು. ಆ ರೀತಿಯಾದ ಒಂದು ಕೈಂಕರ್ಯ ಪ್ರಾಪ್ತಿಯನ್ನು ನಮಗೆ ಕೊಡು. ನಾವು ಏನು ಮಾಡ್ತೀವೋ ಅದನ್ನು ನೀನು ಒಪ್ಪಿಕೊಳ್ಳೇಬೇಕು. ಅದು ನಮ್ಮ ಆನಂದಕ್ಕೋಸ್ಕರ ಅಲ್ಲ. ನಾವೇನು ಮಾಡ್ತಿದ್ದೀವಿ, ನೀವು ಮಾಡಿದ್ವಿ ನನಗೆ ಸಂತೋಷ ಸಿಕ್ತು ಅನ್ನೋಂತಹ ನಮ್ಮ ಆನಂದಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇಲ್ಲ, ನಿನ್ನ ಸಂತೋಷಕ್ಕೋಸ್ಕರ ಮಾಡ್ತಾ ಇದ್ದೀವಿ. ನಿನ್ನನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಈ ವ್ರತವನ್ನು ನಾವು ಮಾಡಿದ್ದೀವಿ. ನೀನು ತೃಪ್ತಿಗೊಂಡು ನಮ್ಮ ಕೈಂಕರ್ಯವನ್ನು ನೀನು ತಗೊಳ್ಳೇಬೇಕು ಅಂತ ಹೇಳ್ತಾರೆ. ಹೇಗೆ ಅಂತಂದರೆ, ಹೇಗೆ ನಾವು ದಾಸರಾಗಿರ್ತೀವಿ ಅಂದರೆ ಲಕ್ಷ್ಮಣನ ಹೋಲಿಕೆಯನ್ನು ಕೊಡ್ತಾಳೆ. ಲಕ್ಷ್ಮಣನು ಶ್ರೀರಾಮನನ್ನ ಒಂದು ಕ್ಷಣ ಕೂಡ ಬಿಟ್ಟಿರಲಾರ್ದೆ ಸದಾ ಕಾಲ ಅವನಿಗೆ ಅಂತರಂಗ ಕೈಂಕರ್ಯವನ್ನು ಮಾಡ್ತಾ ಇದ್ದ. ಅದನ್ನು ಮಾಡೋಕ್ಕೋಸ್ಕರನೇ ರಾಮ ಕಾಡಿಗೆ ಹೊರಟಿದ ತಕ್ಷಣ ಅವನು ಕೂಡ ಕಾಡಿಗೆ ಹೊರಟ. ಆ ರೀತಿಯಾದ ಲಕ್ಷ್ಮಣೋ ಲಕ್ಷ್ಮೀ ಸಂಪನ್ನ, ಭಗವಂತನ ಕೈಂಕರ್ಯವನ್ನು ಸಂಪೂರ್ಣವಾಗಿ ಪಡೆದಂತಹ ಐಶ್ವರ್ಯವಂತ ಲಕ್ಷ್ಮಣ. ಆ ಲಕ್ಷ್ಮಣನಿಗೆ ಸಿಕ್ಕಂತಹ ಕೈಂಕರ್ಯ, ಲಕ್ಷ್ಮೀದೇವಿಗೆ ಸಿಕ್ಕಂತಹ ಕೈಂಕರ್ಯವನ್ನು ನನಗೆ ಕೊಡು, ನಮಗೆ ಕೊಡುತ್ತೇನೆ ಗೋನೆ ಕೇಳ್ಕೊಳ್ತಾ ಇದ್ದಾರೆ. ಏನು ಧನ್ಯಳೋ ಲಕ್ಷ್ಮಿ, ಎಂತ ಮಾನ್ಯಳೋ ಅಂತ ಹೇಳಿ ದಾಸರು ಹಾಡಿದ್ದಾರೆ. ಹೆಂಗೆ ಅಂದರೆ, ಕೋಟಿ ಕೋಟಿ ವೃತ್ಯರಿರಲು ನಾಟಕಾಂಬರನ ಸೇವೆ, ಸಾಟಿ ಇಲ್ಲದ ಪೂಜೆಗಳನ್ನು ಸರ್ವಕಾಲ ಮಾಡುತ್ತಿವಳು. ಅವಳು ಕೂಡ ಭಗವಂತನ ಸೇವೆಯನ್ನು ಮಾಡೋದು. ಯಾವ ರೀತಿ? ಕೋಟಿ ಕೋಟಿ ವೃತ್ಯರಿದ್ದಾರೆ, ಆದರೂ ಅವನನ್ನೇ ಮಾಡಬೇಕು. ನಾಟಕಾಂಬರ ಅಂದರೆ ಈ ರಾಕ್ಷಸರನ್ನೆಲ್ಲ ಸಾಯಿಸಿದಂತಹ ಭಗವಂತ, ಅವನಿಗೆ ಸಾಟಿ ಇಲ್ಲದ ಸೇವೆಗಳನ್ನು ಸರ್ವಕಾಲ ಮಾಡುತ್ತೇಳು ಅಂತ ಹೇಳ್ತಾರೆ. ಯಾವ ರೀತಿ ಸರ್ವಕಾಲ? ಈಗ ನೆನ್ನೆ ಹೇಳಿದಂಗೆ ಹೇಳ್ತಾರೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪ
ಛತ್ರ, ಛತ್ರಿ, ಚಾಮರ, ಯಜನ, ಪರ್ಯಂಕ ಎಲ್ಲ ಅಂದರೆ ಪರ್ಯಂಕ ಅಂದರೆ ಹಾಸಿಗೆ, ಎಲ್ಲ ರೂಪದಲ್ಲೂ ತಾನೇ ನಿಂತು ಭಗವಂತನಿಗೆ ಕೈಂಕರ್ಯವನ್ನು ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಆ ರೀತಿಯಾದಂತಹ ಒಂದು ಕೈಂಕರ್ಯ ಪ್ರಾಪ್ತಿಯನ್ನ ನಮಗೆ ಕೊಡುವುದರಲ್ಲಿ ಹೋದ ಈ ಭಾಷಣದಲ್ಲಿ ಹೇಳ್ಕೊಳ್ತಾ ಇದ್ದಾಳೆ. ಅತ್ತನ ಕಾಮಗಳು ಮಾತೆ, ಇದಿಷ್ಟೇ ನಮಗೆ ಬೇಕಾಗಿತ್ತು, ಇದಕ್ಕೋಸ್ಕರ ನಾವು ವ್ರತವನ್ನ ಮಾಡಿದ್ದೀವಿ, ನಿನ್ನ ಕೈಂಕರ್ಯವೇ ನನಗೆ ಬೇಕು. ಆದರೆ ಯಾವುದಾದ್ರೂ ಹೀಗೆ ಇವಾಗ ನಿನ್ನ ಮೇಲೆ ಆಸೆ ಪಟ್ಟಿದ್ದೀವಿ, ನಿನ್ನ ಕೈಂಕರ್ಯ ಸಿಕ್ಕಿದೆ, ನೀನು ಬಂದಿದೀಯ, 7 ಜನ್ಮಕ್ಕೂ ಅದೇ ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಂಡು ಆಗಿದೆ. ಆದರೆ ಯಾವುದಾದ್ರೂ ಕಾಲದಲ್ಲಿ ಯಾವುದಾದ್ರೂ ಲೌಕಿಕ ಆಸೆಗಳಿಗೆ ಹೋಗಿ ನಮ್ಮ ಆಸೆಗಳು ಏನಾದರೂ ಬದಲಾದರೆ ಆ ಭಯ ಬಂತು ಅವಳಿಗೆ. ಹೀಗೆ ತಕ್ಷಣ ಕೇಳ್ತಾ ಇದ್ದಾಳೆ, ಮತ್ತೆ ನನ್ನ ಕಾಮಗಳು ಮಾತ್ರ ನಿನ್ನ ಕೈಂಕರ್ಯ ಒಂದೇ ಬೇಕು, ಅದು ಬಿಟ್ಟು ಬೇರೆ ಯಾವುದಾದ್ರೂ ಆಸೆ ಬಂದರೆ ಅದನ್ನ ನಿನ್ನಡೆಗೆ ತಿರುಗುವಂತೆ ನೀನೇ ಬದಲಾಯಿಸೋದನ್ನ ಮತ್ತೆ ಭಗವಂತನಿಗೆ ಬಿಟ್ಟು. ಆ ರೀತಿಯಾದ ಒಂದು ಪ್ರಾರ್ಥನೆಯನ್ನ ನಾವು ಭಗವಂತನಲ್ಲಿ ನಾವು ಮಾಡಬೇಕು. ಹಾತಿ ಮಹಾರಾಜ್ ಅಂತ ಈ ಒಂದು ಯಾವ್ದು ಪಾಶುರದಲ್ಲಿ ಹೇಳ್ಬೇಕಾದ್ರೆ ಕಥೆಯನ್ನ ಹೇಳಿದ್ದೆ. ಅವರು ಶ್ರೀನಿವಾಸನ ಪರಮ ಭಕ್ತ, ಸದಾಕಾಲ ಶ್ರೀನಿವಾಸನ ಭಕ್ತ, ಇದರಲ್ಲೇ ಇರ್ತಾರೆ. ಯಾವ ರೀತಿ ಭಕ್ತ ಅಂದ್ರೆ ಶ್ರೀನಿವಾಸನಿಗೂ ಅವರು ತುಂಬಾ ಇಷ್ಟ. ರಾತ್ರಿ ಹೊತ್ತು ಬಂದು ಅವನ ಜೊತೆ ಪಗಡೆಯನ್ನ ಆಡ್ತಾ ಇರ್ತಾರೆ. ಆ ರೀತಿ ಪಗಡೆಯನ್ನ ಆಡ್ತಾ ಇರ್ಬೇಕಾದ್ರೆ ಸದಾಕಾಲ ಇವರೇ ಗೆಲ್ತಾ ಇರ್ತಾರೆ, ಹಾತಿ ಮಹಾರಾಜ ಗೆಲ್ತಿರ್ತಾರೆ. ಸನ್ಯಾಸಿ, ಅವ್ರ ತಂದೆ ಹಾಕಿ ತಿಟ್ಟಿದ್ರು. ರಾಜ ಒಂದ್ಸರಿ ಶಿಕ್ಷೆ ಕೊಡ್ಬೇಕಾದ್ರೆ ಕೇಳ್ತಾನೆ, ಏನಕ್ಕೆ ಹಾಕಿ ತಿಟ್ಟಿದ್ದಾರೆ ಅಂತಂದ್ರೆ, ನನ್ನ ಮಗ ಬಲಶಾಲಿ ಆಗಿರಲಿ ಅಂತ ಹಾಕಿ ಅಂತ ನನಗೆ ಹೆಸರಿಟ್ಟಿದ್ದಾನೆ. ಅವನ ಜೊತೆ ತುಂಬಾ ಆತ್ಮೀಯವಾಗಿರ್ತಾನೆ ಭಗವಂತ ಶ್ರೀನಿವಾಸ. ಪಗಡೆಯನ್ನ ಆಡ್ತಾ ಇರ್ತಾನೆ. ಸದಾಕಾಲ ಭಗವಂತ ಸೋಲ್ತಾ ಇರ್ತಾನೆ, ಇವನೇ ಗೆಲ್ತಿರ್ತಾನೆ. ಅವ್ನು ಕೇಳ್ತಾನೆ, ಏನಕ್ಕಪ್ಪ ನೀನ್ ಮಾತ್ರ ಗೆಲ್ತಿದೀಯಾ, ನಾನು ಸದಾಕಾಲ ಸೋಲ್ತಿದ್ದೀನಿ ಅಂತಂದ್ರೆ, ನಾನು ಒಂದೊಂದ್ಸರಿ ಪಗಡೆ ಉಳಿಸ್ಬೇಕಾದ್ರೂ ಶ್ರೀನಿವಾಸ ನನ್ನನ್ನ ಗೆಲ್ಲಿಸು, ಗೆಲುವು ನನಗೆ ಕೊಡು ಅಂತ ನಾನು ಪಗಡೆನ ಉಳಿಸ್ತೀನಿ, ನೀನು ನನ್ನನ್ನ ಗೆಲ್ಲಿಸ್ತಿದೀಯಾ, ನೀನು ಯಾರನ್ನಪ್ಪ ಕೇಳಿಕೊಂಡು ಪಗಡೆ ಉಳಿಸ್ತಿದೀಯಾ, ನಿನ್ನನ್ನ ಗೆಲ್ಲಿಸಕ್ಕೆ. ಆಗ ಹೇಳ್ಬೇಕಾದ್ರೆ ಹೇಳ್ತಾನೆ, ಈ ವಯಸ್ಸಾದ ದೇಹ, ವೃದ್ಧಾಪ್ಯ, ಮರುವು ಎಲ್ಲಾನು ಇದೆ. ಯಾವ ಕ್ಷಣದಲ್ಲಿ ಏನು ಹೇಗೆ ನಾನು ಮರೆದ್ಬಿಡ್ತೀನೋ ಗೊತ್ತಿಲ್ಲ. ನಾನು ನಿನ್ನನ್ನ ಮರೆತರು ಯಾವುದೇ ಕಾಲಕ್ಕೂ ನೀನು ನನ್ನನ್ನ ಮರಿಬೇಡ ಅಂತ ಹೇಳ್ತಾನೆ. ಅದು ನಿಜವಾಗ್ಲೂ ಭಗವಂತನಲ್ಲಿ ಕೇಳಬೇಕು. ಯಾವುದೋ ಲೌಕಿಕ ಆಸೆಗಳಿಗೆ ಇರುತ್ತೆ ವಿಷಯಾಸಕ್ತಿಗಳು ಅಥವಾ ಸಂಸಾರದ ತೊಂದರೆಗಳಿರುತ್ತೆ. ಆ ರೀತಿಯಾಗಿ ನಾವು ಇದ್ದಾಗ ಅವನ ಕಡೆ ಗಮನವನ್ನು ಅವನೇ ನಮಗೆ ಕೊಡಬೇಕು. ಸೂಚನೆಗಳು ಬಹಳಷ್ಟು ಆಗುತ್ತೆ. ಆ ರೀತಿ ಅದನ್ನು ನಾವು ತಿಳ್ಕೊಂಡು ಮತ್ತೆ ನಾವು ಅವನ ಕಡೆಗೆ, ಅವನ ಕೈಂಕರ್ಯಗೆ ತಿರುಗಬೇಕು. ಭಗವಂತ ಹಾಗೆ ಆಟ ಆಡಿಸ್ತಾನಂತೆ. ಈ ಲೌಕಿಕ ಸುಖದಲ್ಲಿ ಇಡ್ತಾನೆ, ಸಂಸಾರದಲ್ಲಿ ಇಡ್ತಾನೆ, ಸಂತೋಷದಲ್ಲಿ ಇಡಿಸ್ತಾನೆ. ನಾವು ಬರೀ ಮಕ್ಕಳು ಮೊಮ್ಮಕ್ಕಳು ಆ ಸಂತೋಷದಲ್ಲಿ ಇದ್ದಾಗ ಏನು ಅಲ್ಲಿಗೆ ಜಾರ್ತಾನೆ ಅಂತ ಹೇಳಿ ಅದನ್ನೇನೋ ಡೈವರ್ಟ್ ಮಾಡಿ ತನ್ನ ಕಡೆಗೆ ಅದನ್ನು ತೆಗೆದುಕೊಳ್ತಾನೆ. ಆ ಕಡೆಗೆ ನಾನು ಇರೋದಿಲ್ಲ. ಯಾವುದೋ ಒಂದು ಒಳ್ಳೆಯ ಕೆಲಸಕ್ಕೆ ಮಕ್ಕಳು ದೂರ ಏನೋ ಹೋಗ್ತಾರೆ, ಇಲ್ಲ ಮಾಲಿನ್ಗೆ ಹೋಗ್ಬೋದು, ಏನೋ ಆಗ್ಬೋದು, ಅವ್ರು ನಮ್ಮ ಜೊತೆಲಿ ಇರೋದಿಲ್ಲ. ಅವಾಗ ಜ್ಞಾಪಕ ಬಂತು, ಹೌದಲ್ವಾ ನನ್ನ ಭಗವಂತನ ದಿನ ನೋಡಿಲ್ಲ, ನಾನಿದ್ರೆ ಆನಂದದಲ್ಲಿದ್ದೆ ಅಂತ. ಅವಾಗ ನಾವು ಮತ್ತೆ ಅವನ ಕಡೆಗೆ ತಿರುಗ್ತೀವಿ, ಸಂಪೂರ್ಣವಾಗಿ ಅವನ ಇದರಲ್ಲಿ ಇದ್ಬಿಡ್ತೀವಿ. ಅವಾಗ ಮತ್ತೆ ಅಲ್ಲಿಂದ ಈ ಆಸೆಗಳು ಕೊಡ್ತಾನೆ. ಇದನ್ನೇ ಗೋದ ಕೇಳ್ತಾ ಇರೋದು, ಮತ್ತ ನನ್ನ ಕಾಮಗಳು ಮಾತು, ನಮಗೆ ಏನೇ ಆಸೆಗಳು ಬಂದರೂ ಮತ್ತೆ ಅದು ನಿನ್ನಡೆಗೆ ತಿರುಗುವಂತೆ ಅದನ್ನ ನಿನ್ನ ಕಡೆಗೆ ತಿರುಗಿಸು ಅಂತ ಹೇಳಿ ಭಗವಂತನ ಮತ್ತನ ಕಾಮಗಳು ಮಾತು ಅಂತೇಳಿ ಭಗವಂತನ ಈ ರೀತಿ ಕೈಂಕರ್ಯಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು ಅಂತ ಬೋಧೆ ತೋರಿಸ್ಕೊಟ್ಟಿದ್ದಾಳೆ. ಅದೇ ರೀತಿ ನಮ್ಮಾಳ್ವಾರ ಅವರ ಶ್ರೀಸುತ್ತಿನಲ್ಲಿ ಮರುಂದೇ ನಂಗಳು ಭೋಗ ಮಹಿಳ್ಚಿಕೆ, ನಮ್ಮಲ್ಲಿರುವ ಭೋಗ ಬುದ್ಧಿಯನ್ನು ಹೋಗಲಾಡಿಸಿ ಆ ರೀತಿ ಅವನಲ್ಲಿ ಇರಬೇಕು. ಅದನ್ನು ಭೋಗ ಬುದ್ಧಿಯನ್ನು ಹೋಗಲಾಡಿಸಕ್ಕೆ ಇರೋದೇ ಒಂದೇ ಒಂದು ಔಷಧ ಅಂದರೆ ಭಗವಂತ. ಅವನೇ ಔಷಧ ನಮಗೆ. ಹಾಗಾಗಿ ಅವನ ಕಡೆಗೆ ತಿರುಗಿಸ್ಕೊಳ್ಳೋಕ್ಕೆ ಅವನೇ ಮನಸ್ಸು ಮಾಡಬೇಕು ನಮ್ಮನ್ನು. ಅತ್ತನ ಕಾಮಗಳು ಮಾತು, ಯಾವುದೇ ಆಕಾಂಕ್ಷೆಗಳು ನಮ್ಮಲ್ಲಿ ಇಲ್ಲದೇ ಇರೋ ಥರದಲ್ಲಿ ನೋಡ್ಬೋದು. ಇದರಲ್ಲೂ ಕೂಡ ಸಂಪೂರ್ಣವಾಗಿ ದ್ವಯ ಮಂತ್ರವನ್ನ ಇಲ್ಲಿ ಬೋಧೆ ಹೇಳಿ ತೋರಿಸಿದ್ದಾರೆ. ಭಗವಂತನಿಗೆ ಸಂಪೂರ್ಣ ಶರಣಾಗತಿ. ಶ್ರೀಮತೇ ನಾರಾಯಣಾಯ ನಮಃ. ಶ್ರೀಮನ್ನಾರಾಯಣ ಚರಣಂ ಶರಣಂ ಪ್ರಪದ್ಯೆ. ಸದಾಕಾಲ ಅವನ ಪಾದಗಳ ಸ್ಮರಣೆಯನ್ನ ನಾವು ಮಾಡಬೇಕು. ಶ್ರೀಮತೇ ನಾರಾಯಣಾಯ ನಮಃ. ಲಕ್ಷ್ಮಿಯೊಂದಿಗಿನ ಶ್ರೀ ನಾರಾಯಣನ ಪಾದ ಕೈಂಕರ್ಯವನ್ನ ಮಾಡಬೇಕು ಅನ್ನೋದನ್ನ ಬೋಧೆ ಈ ಭಾಷಣದಲ್ಲಿ ತೋರಿಸ್ಕೊಂಡಿದ್ದಾರೆ. ಇವತ್ತಿನ ಈ ಭಾಷಣದ ಅರ್ಥವನ್ನ ಅನುಸಂಧಾನವನ್ನ ಮಾಡಿ, ನಿನ್ನೆ ದಿನ ಗೋದೆ ಪೆರಿಯಾಳ್ವಾರಲ್ಲಿ ಹುಟ್ಟಿ ಅವರದೇ
ಆಸೆಯಂತೆ ಅವರದೇ ಹಾದಿಯಲ್ಲಿ ನಡೆದು ಭಗವಂತನ ಸಾನ್ನಿಧ್ಯವನ್ನು ಪಡೆಯೋದಕ್ಕೆ ಅವಳು ಮಾತ್ರ ಅಲ್ಲ, ನಮಗೂ ಕೂಡ ಹೇಗೆ ಇದೇ ತಿರುಪಾವೈ ವ್ರತವನ್ನು ಹೇಗೆ ಮಾಡಿದ್ದು ನಮಗೆ ಹೇಗೆ ತೋರಿಸ್ಕೊಟ್ರು ಅಂತ ಇದುವರೆಗೂ ನಿನ್ನೆವರೆಗೂ ನಾವು ಅದನ್ನು ಮಾಡಿದ್ವಿ. ತಿರುಪಾವೈ ವ್ರತ ಆಯಿತು, ಭಗವಂತ ಸಿಕ್ಕಾಯಿತು, ಅವನ ಕೈಂಕರ್ಯ ಸಿಕ್ಕಾಯಿತು. ಆದರೆ ಆ ಮಗುವಿನ ಮನಸ್ಸು ಅಷ್ಟಕ್ಕೆ ಮಾತ್ರ ನಿಲ್ಲಿಲ್ಲ. ಅವರ ತಂದೆ ಯಶೋಧಾ ಭಾವದಲ್ಲಿ ಭಗವಂತನನ್ನು ಅನುಭವಿಸಿದರು. ತಂದೆ ಮಗುವಾಗಿ, ತಾಯಿ ಮಗುವಾಗಿ ಅನುಭವಿಸಿದರು. ಅವರ ಆ ಭಗವಂತನ ಮೇಲಿನ ಭಕ್ತಿ ಇಲ್ಲಿ ಆಂಡಾಳಿಗೆ, ಗೋದೆಗೆ ಅನುರಾಗವಾಗಿ ಮಾತಾಡ ತೀರ್ಮಾನವನ್ನು ಮಾಡಿದ್ದು ಆ ಹುಡುಗಿ, ಅಂದರೆ ಆ ಮಗು ಬಾಲೆ, ಭಗವಂತನೇ ನನಗೆ ಪತಿ, ಅವನನ್ನೇ ನಾನು ವರಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದು. ಆ ರೀತಿಯಾಗಿ ಹೇಗೆ ಶಿವನನ್ನು ಪಡೆಯಲು ಗೌರಿ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ಲೋ ಆ ರೀತಿಯಾದ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ರು. ಇಲ್ಲಿ ಭಗವಂತನ ಕೈಂಕರ್ಯ ಸಿಕ್ತು, ಇನ್ನು ಭಗವಂತ ಸಿಗಲಿಲ್ಲ. ಹಾಗಾಗಿ ಅವಳಿಗೆ ವಿರಹ ತಾಪಗಳು ಹೆಚ್ಚಾಗಲಿಕ್ಕೆ ಪ್ರಾರಂಭ ಆಯಿತು. ಯಾವ ರೀತಿ ಅವಳ ವಿರಹ ತಾಪವನ್ನು ನಾಚ್ಯ ತಿರುಮಳಿ, ನಾಯಕಿ ಗೀತೆ ಅಂತ ಕನ್ನಡದಲ್ಲಿ ಇದ್ದಾರೆ, ನಾಚ್ಯ ತಿರುಮಳಿನಲ್ಲಿ ಹೇಗೆ ತೋರಿಸ್ಕೊಂಡಿದ್ದಾಳೆ ಅಂತಂದರೆ ಎಷ್ಟು ಆಶ್ಚರ್ಯ ಆಗುತ್ತೆ. ಭಗವಂತನೇ ಸರ್ವಸ್ವ ಅಂತ ಗೊತ್ತಿದ್ರೂ ಸಾಮಾನ್ಯವಾದ ಒಂದು ಲೌಕಿಕವಾದ ರೀತಿಯಲ್ಲಿ ತನ್ನ ವಿರಹವನ್ನು ಇಲ್ಲಿ ತೋರಿಸ್ಕೊಂಡಿದ್ದಾಳೆ. ಅದರಲ್ಲಿ ಮೊದಲನೇ ದಶಕ ಅಂದರೆ 143 ಪಾಶುರಗಳಿದೆ, 10 ಪಾಶುರಗಳಿದೆಯೋ ಅದನ್ನು ದಶಕ ಅಂತ ಹೇಳ್ತಾರೆ. ಆ ಮೊದಲನೇ ದಶಕದಲ್ಲಿ ಅವಳು ಮೊದಲು ಭಗವಂತನೊಡನೆ ನಾನು ಸೇರಬೇಕು ಅನ್ನೋಕ್ಕೋಸ್ಕರ ಕಾಮದೇವನನ್ನ ಪ್ರಾರ್ಥನೆ ಮಾಡ್ತಾಳೆ. ಅಂದರೆ ಶಿವನನ್ನು ಪಾರ್ವತಿಯನ್ನು ಸೇರಿಸಿದಂತಹ ಒಂದು ಕೀರ್ತಿ ಕಾಮದೇವನಿಗೆ. ಕಾಮದೇವ ಅವರಿಬ್ಬರನ್ನು ಸೇರಿಸಿದ್ರು. ಹಾಗಾಗಿ ನನ್ನೂ ಭಗವಂತನನ್ನು ಸೇರಿಸುತ್ತ ಹೇಳಿ ಕಾಮದೇವನನ್ನು ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಯಾವ ರೀತಿಯಾದ ಆಸೆ ಬರುತ್ತೆ. ಈಗ ನಾವು ಭಗವಂತ ಏನಾದ್ರು ಬೇಕು ಅಂದರೆ ಭಗವಂತನಿಗೆ ಹೇಳ್ತೀವಿ, ಒಂದು ಅಭಿಷೇಕ ಮಾಡಿಸ್ತೀವಿ, ಇಲ್ಲ ಒಂದು ಅರ್ಚನೆ ಮಾಡಿಸ್ತೀವಿ. ಆ ರೀತಿಯಾಗಿ ಸಾಮಾನ್ಯ ಒಂದು ಸ್ತ್ರೀಯಾಗಿ ಅವಳು ಪ್ರತಿಯೊಬ್ಬರಲ್ಲೂ ಇಲ್ಲಿ ಕೇಳ್ಕೊಂಡು ಬರ್ತಾಳೆ. ಆ ರೀತಿಯಾದಂತಹ ವಿರಹ ಗೀತೆ ಇದೆ. ಅದರಲ್ಲಿ ಕಾಮದೇವನಿಗೆ ಹೇಳ್ತಾಳೆ, ನೀನು ಇದೇ ರೀತಿ ಶಿವನನ್ನ ಪಾರ್ವತಿಯನ್ನು ಸೇರಿಸಿದಂತಹ ಒಂದು ಕೀರ್ತಿ ನಿನ್ನಲ್ಲಿದೆ, ಅಂದರೆ ಅಗಲಿದವ್ರನ್ನ ನೀನು ಸೇರಿಸ್ತೀಯ. ಹಾಗಾಗಿ ನೀನು ನನ್ನನ್ನು ಆ ಭಗವಂತನ ರಂಗನಲ್ಲಿ ನನ್ನನ್ನು ಸೇರಿಸು. ಆ ಥರ ಸೇರಿಸಿದ್ದೆ ಆದರೆ ನಿನಗೆ ಹೂಮತ್ತಿ, ಮುತ್ತುಗದ ಹೂವು, ಹಾಲು, ಭತ್ತ, ಕಬ್ಬು, ಅವಲಕ್ಕಿ ಎಲ್ಲನೂ ನಾನು ನಿನಗೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕಂದರೆ ಕಾಮದೇವನಿಗೆ ಇದೆಲ್ಲ ತುಂಬ ಪ್ರಿಯವಾದದ್ದು. ನಿನಗೆ ಪ್ರಿಯವಾದದ್ದನ್ನು ಕೊಡ್ತೀನಿ, ನನಗೆ ಪ್ರಿಯವಾದದ್ದನ್ನು ನೀನು ಕೊಡು ಕಾಮದೇವನಿಗೆ ಅಂತೇಳಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಳೆ. ನಂತರ ಕೃಷ್ಣ, ನಾವೆಲ್ಲ ಆಟ ಆಡ್ತಾ ಇದ್ದೀವಿ, ನಾವೆಲ್ಲ ಚಿಕ್ಕ ಮಕ್ಕಳು, ನಾವು ಗೋಪಿಕಾಸಿಯರು ಆಟವನ್ನು ಆಡ್ತಾ ಇದ್ದೀವಿ. ಒಂದೊಂದು ಭಾಷೆಯಲ್ಲಿ ಆ ರೀತಿಯ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆಟ ಆಡ್ತಿರ್ಬೇಕಾದ್ರೆ ನಾವೆಲ್ಲ ಗುಬ್ಬಚ್ಚಿ ಗುಡನ ಮರಳಿಂದ ಕಟ್ಟಿದ್ದೀವಿ, ಅದನ್ನು ಬಂದು ಕೃಷ್ಣ ಹೊಡಿತಾ ಇದ್ದಾನೆ. ಅಯ್ಯೋ, ಈ ರೀತಿಯೆಲ್ಲ ಚೇಷ್ಟೆ ಮಾಡಬೇಡಪ್ಪ ಅಂದರೆ ಆ ರೀತಿಯ ಒಂದು ಸಾನ್ನಿಧ್ಯವನ್ನು ಕೃಷ್ಣನಲ್ಲಿ ನೋಡ್ತಾ ಇದ್ದಾರೆ. ನಂತರ ಕೋಳಿ ಅಡಪುನ ಮುನ್ನಂ ಅಂತ ಒಂದು ಬರುತ್ತೆ. ಆ ರೀತಿ ಇದರಲ್ಲಿ ಹೇಗೆ ಕುರುಂದ ಮರವನ್ನು ಏರಿ ಗೋಪಿಕಾ ಸ್ತ್ರೀಯರ ವಸ್ತ್ರಗಳನ್ನು ನೀನು ತೊಗೊಂಡೋಗಿ ಇಟ್ಕೊಂಡ್ಬಿಟ್ಟಿದ್ಯಲ್ಲ, ನಾನು ಅದರದ್ದು ಗೋಪಿಕೆ ಅಂತ ಹೇಳಿ ನಾವು ಮನೆಗಳಿಗೆ ಹೋಗಬೇಕು. ದೊಡ್ಡವರೆಲ್ಲ ಏನಂತಾರೆ, ವಸ್ತ್ರವಿಲ್ಲದೆ ನಾವು ಹೋಗೋಕ್ಕಾಗಲ್ಲ, ದಯವಿಟ್ಟು ವಸ್ತ್ರವನ್ನು ಕೊಡಪ್ಪ ಅಂತ ಹೇಳಿ ಕೃಷ್ಣನ ಲೀಲೆಗಳನ್ನು ತೋರಿಸ್ತಾ ಅವಳ ನಂತರದ ವಿರಹ ವೇದನೆಯನ್ನು ಇಲ್ಲಿ ತೋರಿಸ್ತಾ ಇದ್ದಾಳೆ. ಒಂದು ಕೂಡಲ್ ಅಂತ ಒಂದು ಆಟ ಇದೆ. ಸಾಮಾನ್ಯವಾಗಿ ಮಕ್ಕಳನ್ನ ಅದನ್ನು ಆಡ್ತಾರೆ. ಈಗ ಒಂದು ಪ್ಲಸ್ ಮೈನಸ್ ಎಲ್ಲ ಹಾಕಿ ಆ ಪ್ಲಸ್ಗಳು ಸೇರಿಕೊಂಡ್ರೆ ನಾವು ಅಂದ್ಕೊಂಡಿದ್ದು ನಡೆಯುತ್ತೆ ಅನ್ನೋ ರೀತಿ ಒಂದು. ಆ ಕೂಡಲನ ನಕ್ಷೆನ ಕೂಡ ಕೇಳ್ಕೊಳ್ತಾಳೆ, ದಯವಿಟ್ಟು ನೀನು ಆ ನಕ್ಷೆನಲ್ಲಿ ನೀನು ಸಕಾರಾತ್ಮಕವಾದ ಒಂದು ಉತ್ತರವನ್ನು ಕೊಡು, ನನ್ನ ಭಗವಂತ ಬಂದು ನನ್ನನ್ನು ಸೇರ್ತಾನೆ ಅಂತ ಹೇಳಿ ಅದನ್ನು ಕೂಡ ಕೇಳ್ತಾಳೆ. ನನಗೆ ಯಾವ ರೀತಿಯಾದ ವಿರಹ, ಭಗವಂತ ಸಿಕ್ಕೇ ಸಿಗ್ತಾನೆ ಅನ್ನೋದು ಗೊತ್ತಿರೋದು. ಅಂತಹ ಪೆರಿಯಾಳ್ವಾರಲ್ಲಿ ಹುಟ್ಟಿ ಭಗವಂತನಲ್ಲಿ ಆ ರೀತಿಯಾದ ನಂಬಿಕೆ ಇದ್ದರೂ ಯಾವ ರೀತಿ ಕಾತುರ ಇದೆ ಅನ್ನೋದನ್ನು ಅವಳ ಈ ವಿರಹ ಗೀತೆಯಲ್ಲಿ ಅವಳು ತೋರಿಸಿದ್ದಾಳೆ. ನಂತರ ಇನ್ನು ಬಂದೇ ಇರೋದಿಲ್ಲ, ತುಂಬ ಕುಶಲಾಗಿ ಹೋಗಿದ್ದಾಳೆ. ಕೃಷ್ಣನ ನೆನೆಸಿಕೊಂಡು ತುಂಬ ಕುಶಲಾಗಿ ಹೋಗಿದ್ದಾಳೆ. ಬರ್ತಾನ ಬರದೇ ಇಲ್ವಾ ಅಂತ ಹೇಳ್ತಾರೆ. ನೀನು ಹೀಗೆ ಮಾಡ್ತಾ ಇದ್ದರೆ ನೀನು ಬರೋದ್ರೊಳಗೆ ಏನಾದರೂ ಈ ಚೈತನ್ಯ ದೇಹವನ್ನು ಬಿಟ್ಟು ಹೊರಟೋಗಿದ್ರೆ ಏನು ಮಾಡೋದಾಗ ನೋಡಿ, ಎಷ್ಟು ಕುಶಲಾಗಿದ್ದೀನಿ
ಕೈ ಬಳೆಗಳೆಲ್ಲ ಕೈಯಿಂದ ಜಾರ್ಕೊಂಡು ಬರ್ತಾ ಇದೆ. ಈ ಥರ ನಾನು ಕುಶಲಾಗೋಗ್ತೀನಿ. ನಂತರ ಅಲ್ಲಿ ಹೋಗ್ತಿರೋದು ಕೋಗಿಲೆನ ಕರ್ಕೊಂಡು ಹೇಳ್ತಾಳೆ, ನೀನು ಎತ್ತರದ ಧ್ವನಿನಲ್ಲಿ ಹಾಡ್ತೀಯಲ್ಲ, ನಿನಗೆ ಗೊತ್ತಲ್ಲ ಭಗವಂತ ಎಲ್ಲಿ ನಿನ್ನ ಧ್ವನಿ ಭಗವಂತನವರೆಗೂ ಕೇಳುತ್ತೆ, ಅವನು ಹೋಗಿ ಹೇಳು, ಈ ರೀತಿ ನಿನಗೋಸ್ಕರ ನಿಂದೇ ನೆನಪಲ್ಲಿ ಇದ್ದು ಈ ರೀತಿ ಕುಶಲಾಗೋಗಿದ್ದಾಳೆ ಅವಳು. ನೀನು ಬರೋಷ್ಟೊತ್ತಿಗೆ ಅವಳು ಕಾಂತಿಹೀನಳಾಗ್ಬಿಟ್ರೆ, ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಚೆಲುವೆ ಅವಳು. ನೀನು ಅವಳನ್ನು ಈ ಥರ ವಿರಹದಲ್ಲಿ ಬಿಟ್ಟು ನೀನು ಅಯ್ಯೋ ಪಾಪ ಅವಳು ವಿರಹದಲ್ಲಿದ್ದು ಹೋಗೋಣ ಅಂತ ಅಂದ್ಕೊಂಡು ನೀನಲ್ಲಿ ಹೋಗೋಷ್ಟರಲ್ಲಿ ಅವಳ ಮುಖವೆಲ್ಲ ಬಾಡೋಗಿರುತ್ತೆ. ಆಮೇಲೆ ನೋಡ್ಬಿಟ್ಟು ಅಯ್ಯೋ ಛೇ ಇವ್ರು ಚೆನ್ನಾಗಿಲ್ಲಪ್ಪ, ಈ ಥರ ಇದ್ದಾಳಲ್ಲ ಅದು ಎಲ್ಲಿ ನನ್ನನ್ನು ಅನ್ಕೊಂಡ್ಬಿಡ್ತಾನೋ ಭಗವಂತ, ಕಾಂತಿ ಎಲ್ಲ ಹೊರಟೋಗಿರುತ್ತೆ, ನನ್ನ ಸೌಂದರ್ಯ ಎಲ್ಲ ಹೊರಟೋಗಿರುತ್ತೆ, ಅಯ್ಯೋ ಹಿಂಗಾಗೋಗಿದ್ದಾಳಲ್ಲ ಇವಳು ಬೇಡ ಅನ್ನೋ ಥರ ಅವನ್ನೆಲ್ಲರೂ ಹೊರಟೋಗ್ಬಿಡ್ತಾನೆ. ನನಗೆ ನನ್ನ ಮುಖ ಕಾಂತಿ ಇಳಿಯೋದಕ್ಕೆ ಮುಂಚೆನೆ ನೀನು ಹೋಗಿ ಅವನನ್ನು ಕರ್ಕೊಂಡ್ಬಂದ್ಬಿಡು ಅಂತ ಹೇಳಿ ಕೋಗಿಲೆಗೆ ಕೂಡ ಹೇಳ್ತಾಳೆ. ಈ ರೀತಿಯಾದ ಒಂದು ವಿರಹದಲ್ಲಿ ಇರಬೇಕಾದ್ರೆ ಅವಳ ಸ್ನೇಹಿತರು ಅವರ ತಾಯಿ ಎಲ್ಲರೂ ಅವಳನ್ನು ಬಂದು ನೋಡ್ಲಿಕ್ಕೆ ಬರ್ತಾರೆ. ಅವ್ರಿಗೆಲ್ಲ ಹೇಳ್ತಾಳೆ, ಅವ್ನು ಮಾಡ್ತಿರೋದು ನ್ಯಾಯನ, ಅವನನ್ನ ದುಷ್ಟ ವಂಚಕ ಅಂತೆಲ್ಲ ಬೈತಾಳೆ. ಈ ರೀತಿಯಾದವನು ಅವನು ಮಾಡ್ತಿರೋದು ನ್ಯಾಯನ, ನಾನು ಬಳೆಗಳಿರೋ ಕೈಯನ್ನ ನೀಡಿ ನನ್ನನ್ನು ಹಿಡ್ಕೊ ಅಂತ ಕೇಳಿದ್ರೆ ಅವನು ತನ್ನ ಶಂಕ ಇರೋ ಎಡಗೈನ ನೀಡ್ತಿದ್ದಾನ ನ್ಯಾಯನ ಅಂತ. ಅಂದರೆ ನಾನು ಪ್ರೀತಿ ತೋರಿಸಿದ್ರೆ ಅವನಿಗೆ ಯುದ್ಧವನ್ನೇ ತೋರಿಸ್ತಾ ಇದ್ದಾನಲ್ಲ, ಯುದ್ಧ ಪ್ರಾರಂಭ ಮಾಡ್ತೀನಿ ಅಂತಿದ್ದಾನಲ್ಲ, ಇದು ಸರಿನಾ? ದಯವಿಟ್ಟು ಯಾರಾದರೂ ಹೋಗಿ ಅವನನ್ನು ಕರ್ಕೊಂಡ್ಬನ್ನಿ. ಅವನು ಎಲ್ಲೆಲ್ಲಿ ಓಡಾಡಿದ್ದಾನೋ ಆ ಮರಳೆಲ್ಲ ತಗೊಂಬಂದು ನನ್ನ ಮೈಗೆ ಹಚ್ಚಿ, ಅದರಿಂದಾದ್ರೂ ಈ ವಿರಹ ವೇದನೆ ಕಮ್ಮಿ ಆಗಬಹುದು ನನಗೆ. ಅವನು ಕೊಡಲು ನುಡಿಸಬೇಕಾದ್ರೆ ಅವನ ಅದರಿಂದ ಹೇಳುತ್ತಲ್ಲ ಅದರ ಅಮೃತ, ಅದನ್ನು ತಂದು ನನ್ನ ಮುಖಕ್ಕೆ ಮೈಗೆಲ್ಲ ಹಚ್ಚಿ ಸ್ವಲ್ಪ ಸಾಂತ್ವನ ಆಗುತ್ತೆ. ಅವನು ಉಟ್ಕೊಂಡಿರುವಂತಹ ಪೀತಾಂಬರವನ್ನು ತಗೊಂಬನ್ನಿ ನನ್ನ ತಲೆಯ ಮೇಲಿಡಿ, ಅವನ ತುಳಸಿಯನ್ನು ತಂದು ನನ್ನ ತಲೆಯ ಮೇಲೆ ಕಾಯ್ತಾ ಇದ್ದೀನಿ ನಾನು. ಮಲ್ಲಿಗೆ ಹೋಗಿ ಹೇಳ್ತಾಳೆ, ನೀನು ಈ ಸೌಂದರ್ಯವನ್ನ ಇಟ್ಕೊಂಡು ಭಗವಂತನನ್ನು ಸೆಳಿತೀನಿ ಅನ್ನೋ ಅಹಂಕಾರ ನಿನ್ನಲ್ಲಿದೆಯಾ? ಆದರೆ ನಾನು ನೋಡು, ಅವನ ತುಳಸಿ ಒಂದಿಷ್ಟು ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇದ್ದೀನಿ, ವಿರಹದಲ್ಲಿ ಕಾಯ್ತಾ ಇದ್ದೀನಿ, ದಯವಿಟ್ಟು ಅವನಿಗೆ ತಿಳಿಸು. ಮೇಘಗಳನ್ನ ನೋಡಿ ಹೇಳ್ತಾಳೆ, ನೀವು ಎಲ್ಲ ಬೆಟ್ಟಗಳ ಸುತ್ತಲೂ ನೀವು ಓಡಾಡ್ತಾ ಇರ್ತೀರಾ, ನಿಮಗೂ ಅವನಿಗೂ ಸಂಬಂಧ ಇದ್ದೇ ಇರುತ್ತೆ. ಯಾಕೆ ಅಂತ ಅಂದರೆ ಶ್ರೀಶೇಷ ಶೈಲ ಗರುಡ ಆದರೆ ವೆಂಕಟಾದ್ರಿ ನಾರಾಯಣ ಅಂದರೆ ವೃಷಭಾದ್ರಿ ವೃಷಾದ್ರಿ ಮುಖ್ಯ. ಎಲ್ಲ ಬೆಟ್ಟಗಳಲ್ಲೂ ಅವನು ಭಗವಂತ ಓಡಾಡ್ತಿರ್ತಾನೆ, ನೀವು ಎಲ್ಲ ಬೆಟ್ಟಗಳಲ್ಲೂ ಓಡಾಡ್ತಿರ್ತೀರಾ. ಹಾಗೆ ಓಡಾಡ್ತಾ ಇದ್ದಾಗ ನಿಮಗೂ ಅವನಿಗೂ ಸಂಬಂಧ ಇದೆ ತಾನೆ, ದಯವಿಟ್ಟು ಅವನನ್ನು ಕರ್ಕೊಂಡ್ಬನ್ನಿ. ಈ ರೀತಿ ಒಬ್ಬಳು ನಿನ್ನ ವಿರಹದಲ್ಲಿ ಕೃಷಿಲಾಗೋಗಿದ್ದಾಳೆ ಅಂತ ಕರ್ಕೊಂಡ್ಬನ್ನಿ, ಅವನಿಗೆ ತಿಳಿಸಿ. ನಾಳೆಯ ದಿನ ಏನಾದರೂ ಈ ಚೈತನ್ಯ ಈ ಶರೀರವನ್ನು ಬಿಟ್ಟು ಹೊರಟೋದ್ರೆ ಜನಗಳದನ್ನು ಒಪ್ಪೋದಿಲ್ಲ. ಸದಾ ಕಾಲ ಎಲ್ಲರಿಗೂ ರಕ್ಷಕ ಅವನು, ಅವನೇ ರಕ್ಷಕ, ನಾವು ಶರಣಾಗತರು ಅವನೇ ಶರಣ್ಯ, ಅವನೇ ನಮಗೆ ರಕ್ಷಕ ಅಂತ ಹೇಳಿ ಎಲ್ಲರಿಗೂ ಹೇಳಿದ್ದೀನಿ, ಎಲ್ಲರೂ ಅದನ್ನೇ ತಿಳ್ಕೊಂಡಿರೋದು. ಆದರೆ ಈ ಚೈತನ್ಯ ಏನಾದರೂ ಬಿಟ್ಟು ಹೊರಟೋದ್ರೆ ಪ್ರಪಂಚಕ್ಕೆ ಲೋಕಕ್ಕೆ ಕಾಪಾಡುವವನು ರಕ್ಷಕನಾದವನಂತಹ ಭಗವಂತ ವಿರಹ ವೇದನೆಯಲ್ಲಿ ಇದ್ದಂತಹ ಒಂದು ಹುಡುಗಿಯನ್ನ ಕಾಪಾಡಕ್ಕಾಗಲಿಲ್ಲ ಅವನ ಕೈಗೆ ಹೇಳೋ ಒಂದು ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನಾಳೆ ದಿನ ಅವನು ಯಾರೂ ಮತ್ತೆ ಅವನನ್ನು ಅವಲಂಬಿಸೋದಿಲ್ಲ, ಯಾರೂ ಅವನ ರಕ್ಷಕ ಅಂತ ನಂಬಲ್ಲ, ಹೋಗಿ ಅವನಿಗೆ ಹೇಳಿ ಅಂತ ಹೇಳಿ ಈ ರೀತಿಯಾದ ಪಾಶರದ ಅರ್ಥಗಳು ತುಂಬ ಭವ್ಯವಾಗಿ ಅವಳ ವಿರಹ ವೇದನೆಯನ್ನ ಎಲ್ಲರಿಗೂ ಹೇಳಿ ತೋರಿಸ್ತಾ ಇದ್ದಾರೆ. ಈ ವಿರಹ ವೇದನೆಯಿಂದ ಆದ ಮೇಲೆ ನಂತರದಲ್ಲಿ ಅವಳಿಗೆ ಅವನ ಮದುವೆಯನ್ನ ಮಾಡಿಕೊಂಡಂತಹ ಒಂದು ಕನಸು ಬರುತ್ತೆ. ಇದು ತುಂಬ ವಿಶೇಷವಾದಂತಹ ಒಂದು ಪಾಶುರ. ಆಂಡಾಳು ತನ್ನ ಮದುವೆ ರಂಗನಾಥನೊಡನೆ ಆಗುತ್ತೆ. ಅದು ಹೇಗೆ ಅಂತ ಕನಾಕಂಡೆ ತೋಳಿ ನಾನು ಅಂತ ಹೇಳ್ತಾರೆ. ಕನಸಿನಲ್ಲಿ ಅದನ್ನ ಕಾಣ್ತಾಳೆ. ಹೇಗೆ ಕನಸಿತ್ತು ಅನ್ನೋದನ್ನ ಇವತ್ತು ಆಂಡಾಳ್ ಕಲ್ಯಾಣ ವಿಶೇಷ ರೂಪದಲ್ಲಿ ಆ ಪಾಶುರವನ್ನು ನೋಡೋಣ. வாரணமாயிரம் சூழவரம் செய்து நாரண நம்பி நடக்கின்றான் என்னதில் பூரண பற்புடம் வைத்து புறமெங்கும் தோரணம் ನಾಟಾ ಕನಾ ಕಂಡೆನು ನಾನು. ಸಖಿಯನ್ನ ಕೂರಿಸಿಕೊಂಡು ಅವಳಿಗೆ ಹೇಗೆ ಭಗವಂತನೊಡನೆ ಮದುವೆ ಆಯಿತು ಅನ್ನೋದನ್ನ ವಿವರಣೆಯನ್ನು ಅವಳು ಕೊಡ್ತಾ ಇದ್ದಾರೆ. ಈ ಪಾಶುರವನ್ನ ಈ 10 ಪಾಶುರಗಳಿದೆ. ಇದನ್ನು ಸಾಮಾನ್ಯವಾಗಿ ನಮ್ಮಗಳಲ್ಲಿ ಶ್ರೀ ವೈಷ್ಣವ ಸಂಪ್ರದಾಯದ ಮದುವೆಗಳಲ್ಲಿ ಇದನ್ನ ಹೇಳ್ತಾರೆ. ಅಂದರೆ ಉರ್ಟಾಣಿ ಅಂತ ಹೇಳ್ತಾರೆ. ಗಂಡು ಹೆಣ್ಣನ್ನೇ ಎದುರು ಬದರಿಗೆ ಕೂರಿಸಿ ತೆಂಗಿನಕಾಯಿಯನ್ನು ಉಳಿಸ್ತಾ ಇರ್ತಾರೆ. ಈಗ ಇದನ್ನ ಹೇಳಕ್ಕೆ ಗೊತ್ತಾಗದೆ ಇದ್ದರೆ ಏನು ಮಾಡ್ತಾರೆ, ಏನೇನೋ ತಮಾಷೆಗಳನ್ನು ಮಾಡಿಕೊಂಡು ಆ ಥರ ಉಳಿಸ್ತಾರೆ. ಆದರೆ ಅದನ್ನು ಉರುಳಿಸೋ ಉದ್ದೇಶನೇ
ಇದ್ದಾನೆ. ಗೋದೆ ಹೇಗೆ ಮದುವೆಯಾದ್ದು, ಅಲ್ಲಿ ಶಾಸ್ತ್ರಗಳೇನಿತ್ತು ಅನ್ನೋದನ್ನ ಹೇಳೋ ರೀತಿ ಅದನ್ನು ಹೇಳ್ತಾನೆ ಇದನ್ನು ಉಳಿಸ್ತಾರೆ. ನಂತರ ಇದರಲ್ಲಿ ನಾದಿನಿ, ಅತ್ತೆ ಅವರುಗಳೆಲ್ಲ ಸಂಬಂಧಗಳನ್ನೆಲ್ಲ ತೋರಿಸ್ಕೊಳ್ಳೋದು. ಅದರಲ್ಲೂ ಹಾಗೆ ಅತ್ತೆ ಯಾರು ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಅತ್ತೆ ಹೆಸರು ಹೇಳ್ಬಿಟ್ಟು ಅವರಿಗೆ ಈ ಥರ ಒಂದು ಉರುಟಾಡಿ ಅಂತ ಹೇಳ್ಬಿಟ್ಟು ಅದನ್ನು ಹೇಳ್ತಾರೆ. ಅಲ್ಲಿ ಚಿಕ್ಕ ಮಗು ಇರುತ್ತೆ, ಅಂದರೆ ಗಂಡು ಹೆಣ್ಣು ಇವಾಗ ದೊಡ್ಡವರಾಗಿರ್ತಾರೆ, ಅವರಿಗೆ ಅತ್ತೆ, ಅವರ ಮಾವ, ಅವರ ನಾದಿನಿ ಎಲ್ಲರ ಪರಿಚಯವನ್ನು ಮಾಡಿಕೊಡುವಂತಹ ಒಂದು ಹಾಡಿನ ರೂಪದಲ್ಲಿ ಅದು ಮಾಡ್ತಾರೆ. ಇದು ಗೋದೆಯ ಸ್ವತಃ ಕನಸು ಕಂಡದ್ದು. ಸಖಿಯನ್ನ ಕೂರಿಸ್ಕೊಂಡು ಕನಸನ್ನು ಹೇಳ್ತಾಳೆ. ಮಾರಣಂ ಆಯಿರಂ, ಮಾರಣಂ ಅಂದರೆ ಆನೆ, ಆಯಿರಂ ಅಂದರೆ 1000. ಮೆರವಣಿಗೆ ಹೇಗೆ ಬರ್ತಾ ಇದೆ, ಸಾಮಾನ್ಯವಾಗಿ ಬೇರೆ ಥರದೊಂದು ಮೆರವಣಿಗೆ ನೋಡಿದ್ರೆ ಒಂದು ಕುದುರೆ ಮೇಲೋ ಒಂದೋ ಏನೋ ಕುದುರೆ ಇರುತ್ತೆ, ಹಬ್ಬ ಅಂದರೆ ಆ ಗಾಡಿನಲ್ಲಿ 2 ಕುದುರೆ ಇರುತ್ತೆ, ಅದರಲ್ಲಿ ಬರ್ತಿದೆ. ಅದರಲ್ಲಿ ಗೋದೆ ಹೇಳ್ತಿರೋದೇನು, 1000 ಆನೆಗಳ ಮೆರವಣಿಗೆ, ಅದರಲ್ಲಿ ಭಗವಂತ ಬರ್ತಾ ಇದ್ದಾರೆ. ಆ ಥರದಲ್ಲಿ ಮಾರಣಂ ಆಯಿರಂ ಶೂಳಬಲಂ ಇದೆ, 1000 ಆನೆಗಳು ಸುತ್ತುವರೆದಿದೆ ಆ ಭಗವಂತನನ್ನು, ಅಂದರೆ ಮದುವೆ ಗಂಡನ್ನು. ನಾರಣನಲ್ಲಿ ನಡಕಿಂದ್ರ ನೆನ್ನೆದೆ, ನಾರಣ ಭಗವಂತ ನಾರಾಯಣನು ನಗರ ಪ್ರದಕ್ಷಿಣೆಯಾಗಿ ಮೆರವಣಿಗೆಯಲ್ಲಿ ನಡೆದುಕೊಂಡು ಬರ್ತಾ ಇದ್ದಾನೆ. ನಡಕಿನ್ನಾನೆಂದರೆ ಪೂರ್ಣ ಪರ್ಕುಡಂ ವೈತು ಪುರಮೆಂಗುಂ, ಪೂರ್ಣ ಕುಂಭಗಳನ್ನು, ಇವಾಗ ಸಾಮಾನ್ಯವಾಗಿ ಯಾರಿಗಾದ್ರೂ ಮರ್ಯಾದೆಯನ್ನು ಕೊಡಬೇಕು ಅಂತ ಅಂದರೆ ಪೂರ್ಣ ಕುಂಭಗಳನ್ನು ಹಿಡ್ಕೊಂಡು ಬರ್ತಾರೆ. ಎಲ್ಲ ಮದುವೆಗಳಲ್ಲೂ ಗಂಡು ಹೆಣ್ಣು ಬರ್ತಾ ಇದೆ ಅಂದರೆ ಪೂರ್ಣ ಕುಂಭಗಳು, ಬಿಂದಿಗೆನಲ್ಲಿ ನೀರು ತುಂಬಿ ಕಲಶವನ್ನು ಇಟ್ಟುಕೊಂಡು ಹೂಗಳಿಂದೆಲ್ಲ ಅಲಂಕೃತ ಮಾಡಿ ತಲೆ ಮೇಲೆಲ್ಲ ಇಟ್ಕೊಂಡೆಲ್ಲ ಬರ್ತಾರೆ. ಅದನ್ನ ಪೂರ್ಣ ಕುಂಭ ಅಂತ ಹೇಳ್ತಾರೆ. ಪೂರ್ಣ ಕುಂಭವನ್ನು ಯಾಕೆ ಮುಂದೆ ತಗೊಂಡು ಹೋಗ್ತಾರೆ ಅಂದರೆ ಅದು ಪೂರ್ತಿ ತುಂಬಿರುತ್ತೆ, ಶುಭ ಸೂಚಕ. ಹೇಗೆ ಈಗ ಗರುಡ ಪಕ್ಷಿಯನ್ನ ನೋಡಿದ್ರೆ, ಪಕ್ಷಿಗಳ ಧ್ವನಿಯನ್ನ ಕೇಳಿದ್ರೆ, ಧ್ವಜವನ್ನ ನೋಡಿದ್ರೆ, ಮತ್ತೆ ಅವತ್ತು ಹೇಳಿದ್ರೆ ಉಕ್ಕಮಂ ತಟ್ಟೊಳಿ ತಂದು ಮನಾಳನೆ ಅಂತ ಭಾಷೆಯಲ್ಲಿ ಹೇಳಿದ್ರು. ಅಂದರೆ ಕನ್ನಡಿ, ಬೀಸಣಿಗೆ, ಹಸು ಇದೆಲ್ಲ ಶುಭ ಸೂಚಕಗಳು. ಅದೇ ರೀತಿ ಪೂರ್ಣ ಕುಂಭ ತುಂಬಿರುವಂತಹ ಒಂದು ಸನ್ನಿವೇಶ, ಎಲ್ಲವೂ ಸಕಲವೂ ತುಂಬಿ ಸಮೃದ್ಧಿ ಆಗಿದೆ ಅನ್ನುವಂಥ ರೀತಿಯಲ್ಲಿ ಕುಂಭವನ್ನು ಪೂರ್ಣ ಕುಂಭವನ್ನು ಇಟ್ಕೊಂಡು ಬರ್ತಾರೆ. ಆ ರೀತಿಯಾದ ಪೂರ್ಣ ಕುಂಭಗಳನ್ನು ಹಿಡ್ಕೊಂಡು ಪೂರ್ಣ ಪರ್ಕುಡಂ ವೈತು ಪುರಮೆಂಗು ತೋರಣಂ ನಾಟ, ಇಡೀ ಊರಿಗೆಲ್ಲ ತೋರಣವನ್ನು ಕಟ್ಟಿದ್ದಾರೆ. ಶಿವಲಿಪುತ್ತೂರು ಅಲಂಕಾರವನ್ನು ಇಲ್ಲಿ ತನ್ನ ತಾಯಿ ಮನೆ, ತನ್ನ ತವರು ಅನ್ನೋದನ್ನು ತುಂಬ ಹಿರಿಮೆಯಿಂದ ಹೇಳ್ಕೊಡ್ತಾ ಇದ್ದಾರೆ ಗೋದೆಯಲ್ಲಿ. ಎಲ್ಲರಿಗೂ ತೋರಣಗಳನ್ನೆಲ್ಲ ಕಟ್ಟಿ ಅಲಂಕಾರವನ್ನು ಮಾಡಿದ್ದಾರೆ. ಭಗವಂತ 1000 ಆನೆಗಳ ಮಧ್ಯದಲ್ಲಿ ನಡೆಕೊಂಡು ಬರ್ತಿದ್ದಾನೆ, ಗಜಗಾಂಭೀರ್ಯದಲ್ಲಿ ಬರ್ತಾ ಇದ್ದಾನೆ ಅವನು. ಅಂತಹದನ್ನು ಎದುರುಗೊಳ್ಳೋದಕ್ಕೆ ಎಲ್ಲರೂ ಹೋಗ್ತಾ ಇದ್ದಾರೆ. ಅಂದರೆ ಹೇಗೆ ಗಂಡಿನ ಕಡೆಯವರು ಬಂದಾಗ ಹೆಣ್ಣುಗಳಿಗೆ ನಾವು ಎದುರುಗೊಳ್ತಾರಲ್ಲ, ಆ ಒಂದು ಸಮಾರಂಭ ಸನ್ನಿವೇಶವನ್ನು ಇಲ್ಲಿ ಗೋದೆ ಹೇಳಿದ್ದಾಳೆ. ನಾಳೆ ವಧುವೈ ಮಣವನ್ನು ನಾಳಿಟ್ಟು ಪಾಳೈಕಮು ಪರಿಶುಡೈ ಪಂದಲ್ ಕೀಳಿ ಓಡರಿ ಮಾಧವನ್ ಗೋವಿಂದಾನೆಂಬಾಗುವೋರ್ ಕಾಳೈ ಪುರುದ ಕನಾ ಕಂಡೆ ತೋಳಿ ನಾನು. ನಾಳೆ ಮದುವೆ, ನಾಳೆ ಮದುವೆ ಮಣಗಂಟೆ, ನಾಳೆ ಮದುವೆ ಅಂತೇಳಿ ನಾಳಿಟ್ಟು ಮುಹೂರ್ತವನ್ನು ಇಟ್ಟಿದ್ದಾರೆ. ಅದಕ್ಕೆ ಹೊಂಬಾಳೆಗಳಿಂದ, ಅಡಿಕೆ ಮರಗಳಿಂದ ಅಲಂಕರಿಸಿದ ಚಪ್ಪರದ ಕೆಳಗೆ ಕೋಳರಿಮಾಧವನ್, ಹರಿಮಾಧವನ್, ಇನ್ನೂ ಕೂಡ ಅವಳಿಗೆ ನರಸಿಂಹನ ಅವತಾರ ತುಂಬಾ ಪ್ರಿಯ. ಆ ರೀತಿ ಕೇಶವ ಮಾಧವ ದೇವರಿಗೆ ಹರಿಮಾಧವ, ಕೋಳರಿ ಮಾಧವನ್, ನರಸಿಂಹನ ಅವತಾರದಲ್ಲಿರುವಂತಹವನು ನರಸಿಂಹನಾದವನು, ಮಾಧವನಾದವನು, ಗೋವಿಂದ ಕೋಳರಿ ಮಾಧವನ್ ಗೋವಿಂದನ್ ಎನ್ಬಾನ್ ಓರ್. ಅವನು ಬಂದು ಒಂದು ಸಲಹದಂತ ಅಸದೃಶವಾದ ಸಲಗದ ರೀತಿಯಲ್ಲಿ ಅವನು ಬರ್ತಿದ್ದಾನೆ. 1000 ಆನೆಗಳ ಮಧ್ಯದಲ್ಲಿ ಒಂದು ಸಲಗ ಬರ್ತಿದೆ. ಆ ರೀತಿಯ ಸಲಗ ರೂಪದಲ್ಲಿ ಬಂದು ಪ್ರವೇಶಿಸಿ ಆ ಚಪ್ಪರದ ಕೆಳಗೆ ನಿಂತಿದ್ದಾನೆ. ಕನಾ ಕಂಡೆ ಕಾಳೈ ಹೋದ ಕನಾ ಕಂಡೆ ತೋಡಿ ನಾನು. ಇಂದಿರನುಳ್ಳಿಟ್ಟ ದೇವರ್ ಕುಳಾಮೆல்லாம் வந்திருந்தென்னை மகள் பேசி மந்திரத்து மந்திர கோடி உடுத்தி மணமாலை ಅಂದರಿ ಶುದ್ಧ ಕನಾ ಕಂಡೆ ತೋಳಿ ನಾನು. ಇಂದಿರನುಳ್ಳಿಟ್ಟ ದೇವರ ಗುಲಾಮಿನ, ಗಂಡಿನ ಕಡೆಯವರು ಯಾರ್ಯಾರಲ್ಲಿ ಅಂದರೆ ಇಂದಿರನಿಂದ ಮೊದಲುಗೊಂಡು ಎಲ್ಲ ದೇವತೆಗಳೆಲ್ಲ ಗಂಡನ ಕಡೆಯವರು, ನಾರಾಯಣನ ಕಡೆಯವರು, ಗಂಡ ಕಡೆಯವರು ಬರ್ತಾ ಇದ್ದಾರೆ. ಎಲ್ಲ ದೇವತೆಗಳ ಸಮೂಹವೆಲ್ಲ ಭೂಲೋಕಕ್ಕೆ ಬಂದಿದೆ ಭಗವಂತನ ಮದುವೆ ಅಂತ ಹೇಳಿ. ಎಲ್ಲಿಗೆ ಬಂದಿದ್ದಾರೆ? ನಾನಿರುವ ಜಾಗಕ್ಕೆ ಬಂದಿದ್ದಾರೆ. ಬಂದು ಮಹಳ್
ಬಂದಿರೋದೆನ್ನೈ ಮಹಳ್ ಬೇಷಿ ಬಂದಿರುತ್ತೆ ನೋಡಿ. ಇವಳೇ ಮದುವೆ ಹುಡುಗಿ ಅಂತ ಎಲ್ಲರಿಗೂ ಪರಿಚಯವನ್ನ, ಹುಡುಗಿಯನ್ನ ಮದುವೆ ಹುಡುಗಿಯನ್ನ ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಇವಳೇ ಮದುವೆ ಹುಡುಗಿ ಅಂತ ಹೇಳಿ ಅದಕ್ಕೆ ಸಂಬಂಧಿಸಿದ ಮಂದಿರ ಕೋಡಿ ಉಡುತ್ತೆ ಮಣಮಾಲೆ ಮಂತ್ರಗಳನ್ನೆಲ್ಲ ಹೇಳಿ ಅಂದರಿ ಶುದ್ಧ ಕನ ಕಂಡೆ ಅಂತ ನೋಡಿ. ನಾನು ಇಲ್ಲಿ ನಾದಿನಿ ವಸ್ತ್ರವನ್ನ ಕೊಡ್ತಾ ಇದ್ದಾಳೆ. ನಾದಿನಿ ಯಾರು? ದುರ್ಗೆ. ಶಿವನ ಹೆಂಡತಿ ಪಾರ್ವತಿ ದುರ್ಗಾದೇವಿ ಇವಳಿಗೆ ನಾದಿನಿ. ಅವಳು ಪರಿಮಳ ಭರಿತವಾದ ಪುಷ್ಪ ಮಾಲಿಕೆಯನ್ನ, ಅಂದರಿ ಶುದ್ಧ ಪುಷ್ಪ ಮಾಲಿಕೆಯನ್ನ ಅವಳಿಗೆ ಹಾಕಿ ವಸ್ತ್ರವನ್ನು ಕೊಡುವಂತಹ ಕನಸನ್ನ ನಾನು ಕಂಡೆ. ಅಂದ್ರೆ ಈ ಹಿಂದಿನ ದಿನ ನಿಶ್ಚಿತಾರ್ಥ ವರಪೂಜೆ ಅಂತ ಏನು ಮಾಡ್ತಾರೆ ಅದು ಇಲ್ಲಿ ಮೊದಲನೇದಲ್ಲಾಯಿತು. ಆ ವರಪೂಜೆಯಲ್ಲಿ ಬಂದು ನಾದಿನಿ ಸೀರೆಯನ್ನ ಕೊಡ್ತಾಳೆ. ಅಂದ್ರೆ ಮಾರನೇ ದಿನ ಏನು ಧಾರೆಗೆ ಸೀರೆ ಉಡ್ತಾರೆ, ಆ ಸೀರೆಯನ್ನ ಬಹುಮಾನವಾಗಿ ಕೊಡ್ತಾರೆ. ಅಂದ್ರೆ ಕೂರಿಸಿ ಅವರಿಗೆ ಅಷ್ಟಕುಮಾರ ಇಟ್ಟು ಕೊಡ್ತಾರೆ. ಆ ರೀತಿಯಾಗಿ ದುರ್ಗೆ ನನಗೆ ಕೊಟ್ಟರು. ಆ ಕನಾ ಕಂಡೆ ಅಂತ ಹೇಳಿ ನಾನು ಆ ರೀತಿ ಕನಸನ್ನ ನಾನು ಕಂಡೆ. ನಾಲ್ದಿಶೈ ತೀರ್ಥಂ ಕೊಡಂದ ನರಿನಲ್ಲಿ ಪಾರ್ಪನ ಚಿಟ್ಟರಳು ಪಲ್ಲಾರಳತ್ತೆತ್ತಿ ಕೊಪ್ಪುನೈ ಕಣ್ಣಿ ಕುರಿದ ನೋಡೆಂದನ್ನೇ ಕಾಪು ನಾನು ಕಂಡ ಕನಾ ಕಂಡೆ ಎಂದೋಳಿ ನಾನು. ಬ್ರಾಹ್ಮಣರಲ್ಲಿ ಶಿಷ್ಟರಾದವರು, ಸದಾಚಾರ ಸಂಪನ್ನವುಳ್ಳವರು, ಸದಾಕಾಲ ಭಗವಂತನ ಪಾದಗಳನ್ನೇ ಸ್ಮರಿಸುತ್ತಿರುವವರು, ಪಲ್ಲಾಂಡನ್ನು ಹೇಳುವಂತಹವರು, ಅವರೆಲ್ಲರೂ 4 ದಿಕ್ಕುಗಳಿಂದಲೂ 4 ತೀರ್ಥ 4 ದಿಕ್ಕುಗಳಿಂದಲೂ ನೀರನ್ನು ತಂದಿದ್ದಾರೆ. ಆ ರೀತಿ ಪವಿತ್ರವಾದ ಜಲವನ್ನು ತಂದು ನನಗೆ ಪ್ರೋಕ್ಷಿಸಿ ಎತ್ತರದ ಧ್ವನಿಯಿಂದ ಪಲ್ಲಾಂಡ ಹೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಉಪ್ಪುನೈ ಕಣ್ಣಿ ಮುನಿದ ನೋಡಿದ ತನ್ನೈ ಕಮಲದ ಹೂವಿನಂತೆ ಸುಂದರವಾದ ಕೆಂದಾವರೆಯ ಪುಷ್ಪದ ಕಣ್ಣುಗಳನ್ನು ಹೊಂದಿರುವಂತಹ ನಾರಾಯಣನೊಂದಿಗೆ ಪವಿತ್ರನೊಡನೆ ನನ್ನನ್ನು ಜೊತೆಗೂಡಿಸಿ ಕಾಪು ನಾನು ಕಂಡ ಕನಾ ಕಂಡೆ ನೋಡಿ. ನಾನು ಕಾಪು ಕಟ್ಟೋದು ಅಂತಂದ್ರೆ ಮದುವೆಯಲ್ಲಿ ಕಂಕಣವನ್ನು ಕಟ್ತಾರೆ. ಕಂಕಣ ಧಾರಣೆ ಸನ್ನಿವೇಶವನ್ನ ಹೇಳ್ತಾ ಇದ್ದಾರೆ. ಎಲ್ಲರೂ ಬಂದು ಆಶೀರ್ವಾದ ಮಾಡಿ 4 ದಿಕ್ಕುಗಳಿಂದಲೂ ತಂದಿದ್ದಂತಹ ಪುಣ್ಯ ನೀರನ್ನು ತಂದು ನನಗೆ ಘೋಷಣೆಯನ್ನ ಮಾಡಿ ನನಗೂ ಸುಂದರವಾದ ಕಣ್ಣುಗಳುಳ್ಳಂತಹ ಕಮಲದ ಕಣ್ಣುಗಳುಳ್ಳಂತಹ ಭಗವಂತನೊಡನೆ ನನಗೆ ನನ್ನ ಕೈಗಳಿಗೆ ಕಂಕಣವನ್ನು ಕಟ್ಟಿದ್ದಾರೆ. ಕಂಕಣ ಕಟ್ಟೋದು ಏನಂತಂದ್ರೆ ಯಾವಾಗಲೂ ಒಂದು ಶುಭ ಕಾರ್ಯಗಳನ್ನು ನಾವು ಮಾಡಬೇಕಾದ್ರೆ ಯಾವುದೇ ರೀತಿಯಲ್ಲೂ ತೊಂದರೆ ಇಲ್ಲದೆ ಶುಭಕರವಾಗಿ ಅದು ನಡೆಯಲಿದ್ದಲ್ಲಿ ಕಂಕಣಬದ್ಧರಾಗಿದ್ದು. ಸಾಮಾನ್ಯವಾಗಿ ಬ್ರಹ್ಮೋತ್ಸವ ಆದರೂ ಎಲ್ಲರೆಲ್ಲ ಕಂಕಣವನ್ನು ಕಟ್ಕೊಳ್ತಾರೆ. ಅಂದರೆ ಈ ಬ್ರಹ್ಮೋತ್ಸವಕ್ಕೆ ನಾವು ಕಂಕಣಬದ್ಧರಾಗಿದ್ದೇವೆ ಅನ್ನೋದು. ಗಂಡು ಹೆಣ್ಣಿಗೆ ಕಟ್ಟೋದು ಯಾಕೆ ಅಂದರೆ ಮುಂದಿನ ನಮ್ಮ ಜೀವನಕ್ಕೆ ನಾವು ಕಂಕಣಬದ್ಧರಾಗಿ ನಾವು ನಡೀತೀವಿ ಅನ್ನೋ ರೀತಿ ಆ ಶುಭ ಕಾರ್ಯಕ್ಕೋಸ್ಕರ ಕಂಕಣವನ್ನು ಕಟ್ಟೋದು. ಆ ಕಂಕಣವನ್ನು ನನಗೂ ನನ್ನ ಭಗವಂತನಿಗೂ ಕಟ್ಟಿದ್ರು. ಆ ರೀತಿಯಾದ ಕನಸನ್ನು ನಾನು ಕಂಡಿದ್ದೇನೆ. ಕದಿರೊಳಿ ದೀಪಂ ಕಲಶ ಉಡನಿಂದಿ ಚದಿರಳ ಮಂಗಯ್ಯರು ತಾಮ್ರದರು ಅಂತೆದಿರ್ಕೊಂಡ ಮದುರೆಯಾರ್ ಮನ್ನ ನಡಿಲಿಲ್ಲ ಇಟ್ಟೊಟ್ಟು ಎಂದು ಅದಿರಪೂದ ಕನಾ ಕಂಡೆ ಎಂದ್ಕೊಳ್ಳಿ ನಾನು. ಅಂದ್ರೆ ಈ ಸೂರ್ಯನಂತೆ ಪ್ರಕಾಶವಾಗಿರುವಂತಹ ಮಂಗಳ ದೀಪವನ್ನ ಕಳಶವನ್ನ ಹಿಡಿದುಕೊಂಡು ಸುಂದರಿಯಾದ ಎಳೆಯ ವಯಸ್ಸಿನ ಹೆಂಗಸರು ಬಂದು ಎದುರುಗೊಂಡು. ಕನ್ಯೆಯರೆಲ್ಲ ಬರೋದು ಶುಭ ಸೂಚಕ. ಲಕ್ಷ್ಮೀ ಬಂದರು ಅಂತ ಹೇಳ್ತಾರೆ. ಅದಕ್ಕೆ ಸಾಮಾನ್ಯವಾಗಿ ದೀಪವನ್ನ ಶುಭ ಸೂಚಕವಾದ ಹೂವು, ಹಣ್ಣು, ತೆಂಗಿನಕಾಯಿ, ಗಿಡದಲ್ಲಿ ಎಲ್ಲವನ್ನ ಹೆಂಗಸರು ಇಟ್ಕೊಂಡ್ಬಂದು ಮುಂದೆ ಬರ್ತಾರೆ. ಎದುರುಗೊಳ್ಳುವುದು ಶುಭ ಸೂಚಕದಲ್ಲಿ ಆ ರೀತಿಯಾದಂತಹ ಸುಂದರವಾದ ಎಳೆ ವಯಸ್ಸಿನ ಹೆಂಗಳೆಯರು ಬಂದು ನಮ್ಮನ್ನು ಎದುರುಗೊಂಡು ಆ ರೀತಿಯಾದ ಕನಸನ್ನು ನಾನು ಕಂಡೆ. ಮಧುರಾಪುರದ ಅಧಿಪತಿ ಶ್ರೀ ಕೃಷ್ಣನು ಕದಿರೊಳಿ ದೀಪಂ ಕಲಶಮುಡನೆಂದಿ ಮಧುರಳ ಮುಂದೆ ತಾವು ಎದುರುಕೊಳ್ಳ. ಅದರಲ್ಲಿ ಮಧುರಾಪುರದ ಅಧಿಪತಿಯಾದ ಶ್ರೀ ಕೃಷ್ಣ ಪಾದುಕೆಯನ್ನ ತೊಟ್ಟು ಭೂಮಂಡಲವೇ ಅದರುವಂತೆ ಪ್ರವೇಶಿಸುವ ಕನಸನ್ನು ಕಂಡೆ. ಇಲ್ಲಿ ಕಾಶಿ ಯಾತ್ರೆಯನ್ನ ಅವನಿಗೆ ಕಾಲು ತೊಳೆಯೋದನ್ನ ಒಂದೇ ಒಂದು ಸೂಕ್ಷ್ಮವಾದ ಒಂದು ಸಾಲಿನಲ್ಲಿ ಅವನ ಪಾದುಕೆಯನ್ನ ತೊಟ್ಟು ಬಂದ. ಅಂದ್ರೆ ಅಳಿಯನಿಗೆ ಪಾದುಕೆಯನ್ನ ಕೊಡ್ತಾರೆ, ಕೊಟ್ಟು ನಂತರ ಕಾಶಿ ಯಾತ್ರೆಗೆ ಕರ್ಕೊಂಡು ಹೋಗೋದು. ಆ ಸನ್ನಿವೇಶವನ್ನ ಛತ್ರಿ ಚಾಮರದೊಂದಿಗೆ ಅವನನ್ನು ಕಾಲು ತೊಳೆದು ಛತ್ರಿ ಚಾಮರದೊಂದಿಗೆ ಅವನನ್ನು ಕಾಶಿ ಯಾತ್ರೆಗೆ ಕರೆದುಕೊಂಡು ಹೋಗಿದಂತಹ ಒಂದು ಸುಂದರವಾದ ಕನಸನ್ನು ನಾನು ಕಂಡೆ. ಭಗವಂತ ಕಾಶಿ ಯಾತ್ರೆಯನ್ನ ಮಾಡಿದ್ದಾನೆ. மத்தளம் கொண்ட பரிசங்கம் நூத முத்துடைத்தாமம் நிறைந்தாழ்ந்த பந்தல் கீழ் மைத்துனன் நம்பி மதுசூதன் மந்தன்னை கைத்தலம் ಪತ್ತಾಕನ ಕಂಡೆ ತೋಳಿನಾನ್. ಮದ್ದಳೆಗಳು ಬಾರಿಸ್ತಾ ಇದ್ರು. ಮದ್ದಳನ್ನು ಕೊಟ್ಟ ಅಂದ್ರೆ ಬಾರಿಸೋದು, ಮದ್ದಳೆಗಳನ್ನ
ಕಾಲ ಬರೀ ಶಂಖ ಸಾಲಾಗಿ ಈ ಶಂಖಗಳು ಮೊಳಗುತ್ತಾ ಇದೆ. ಮುತ್ತುಡೈ ತಾಮಂ ನಿರೈತಾಂದ ಬಂದ ಕೇಳಿ, ಮುತ್ತುಗಳಿಂದ ಅಲಂಕೃತ ಮಾಡಿದಂತಹ, ಮುತ್ತುಗಳನ್ನು ಕುಚ್ಚು ಕುಚ್ಚಾಗಿ ಬಿಟ್ಟು ಅಲಂಕೃತವನ್ನು ಮಾಡಿದಂತಹ ಚಪ್ಪರ, ಮುತ್ತುಗಳು ತೂಗಾಡುತ್ತಿರುವಂತಹ, ಅದರಿಂದ ಅಲಂಕಾರ ಮಾಡಿರುವಂತಹ, ಅಲಂಕರಿಸಿರುವಂತಹ ಚಪ್ಪರ ಅದರ ಮದುವೆಯ ಮಂಟಪದಲ್ಲಿ ಬಂದು ನಿಂತಿದ್ದಾನೆ ಭಗವಂತ. ಮುತ್ತುಡೈ ತಾಮಂ ನಿರೈತಾಂದ ಬಂದಲ್ ಕೀಳ್ ಮೈಥುನನ್ ನಂಬಿ ಮಧುಸೂದನ್ ಬಂದೆನ್ನೈ. ಮೈಥುನನ ಅತ್ತೆಯ ಮಗ, ತನ್ನ ಅತ್ತೆಯ ಮಗನಾದ ಪರಿಪೂರ್ಣನಾದ ಮಧುಸೂದನನು ಕೃಷ್ಣನು ಬಂದು ನನ್ನ ಕೈಯನ್ನು ಹಿಡಿಯುವುದರ ಮೂಲಕ ಬಂದೆನ್ನೈ ಕೈತಲಂ ಪತ್ತಕನ ಕಂಡೆ ತೋಳಿ. ನಾನು ಪಾಣಿಗ್ರಹಣವನ್ನ ಮಾಡುವುದು ಅಂದರೆ ಹೆಣ್ಣಿನ ಕೈಗೆ ಗಂಡಿನ ಕೈಯನ್ನು ಕೊಟ್ಟು ಇಬ್ಬರು ಕೈ ಹಿಡ್ಕೊಂಡು ಅಗ್ನಿಯನ್ನ ಸುತ್ತುತ್ತಾರಲ್ಲ, ಅದಕ್ಕಂತೆ ಕೈ ಹಿಡ್ಕೊಳ್ಳೋದು, ಅದನ್ನ ಪಾಣಿಗ್ರಹಣ ಅಂತ ಹೇಳ್ತಾರೆ. ಆ ಪಾಣಿಗ್ರಹಣವನ್ನ ಭಗವಂತ ಮಾಡ ನನ್ನ ಕೈಯನ್ನು ಕೈತಲಂ ಪತ್ತಕನ ಕಂಡೆ ತೋಳಿ. ನಾನು வாய்நல்ல நல்ல மறையோதி வந்திரத்தால் பாஷிலை நாளல் படுத்து பரிதி வைத்து ಕಾಯ್ಸಿನ ಮಾಹಣಿರನ್ನಾಗಿ ಕೈಪತ್ತಿ ತೀವಲಂ ಶಯ್ಯ ಕನ ಕಂಡೆ ತೋಳಿನಾನ್. ಇಲ್ಲಿ 2-3 ಶಾಸ್ತ್ರಗಳನ್ನು ಒಟ್ಟಿಗೆ ಹೇಳಿದ್ದಾರೆ. ಒಳ್ಳೆಯ ಬಾಯಿ ಇರುವವರು ಅಂದರೆ ಒಳ್ಳೆಯ ಶ್ಲೋಕಗಳನ್ನ ಮಂತ್ರಗಳನ್ನ ತಿಳಿದವರು ಪಂಡಿತರು ವಾಯ್ನಲ್ಲ ನನ್ನ ಮರೆಯೋದು ಬಂದಿರುತ್ತಾರೆ. ಶ್ರೇಷ್ಠವಾದ ವೇದ ಭಾಗವನ್ನ ಪಠಿಸಿ ಮಂತ್ರಪೂರ್ವಕವಾಗಿ ಅಂದಿರತ್ತಾಲ್ ಪಾಶಿಲೈ ನಾಳಲ್ ಪಡೆದು ಪರಿಧಿ ವೈத்து ಮಂತ್ರಪೂರ್ವಕವಾಗಿ ನೆನೆಸಿರುವ ಹಸಿಯ ಎಲೆಯನ್ನು ದರ್ಬೆಯನ್ನು ಹಾಸಿ ಸುತ್ತು ಕಟ್ಟಿ, ಇದೆಲ್ಲ ಶಾಸ್ತ್ರ. ದರ್ಬೆಯನ್ನ ಹೆಣ್ಣಿನ ಸೊಂಟದ ಸುತ್ತ ಕಟ್ಟಿದ್ದಾರೆ. ಆ ಶಾಸ್ತ್ರವನ್ನು ಹೇಳ್ತಾ ಇದ್ದಾರೆ. ಅದರ ನಂತರ ಪ್ರಕಾಶಿಸುತ್ತಿರುವ ಅಗ್ನಿಗೂ ದೊಡ್ಡ ಸಲಗಕ್ಕೂ ಸಮಾನನಾದ ಶ್ರೀಕೃಷ್ಣನು ನನ್ನ ಕೈ ಹಿಡಿದು ಅಗ್ನಿಯ ಪ್ರದಕ್ಷಿಣೆಯನ್ನು ಮಾಡಿದ್ದಾನೆ. ನಾನು ಪಡೆದು ಪರಿಧಿ ವೈದ್ಯ ಕಾಶಿನ ಮಾರಿನ ನಾನು ಕೈಪತ್ತಿ ತೀವಲಂ ಶಯ್ಯ ಕನಾ ಕಂಡೆ. ನಾನು ಸಪ್ತಪದಿ ತುಳಿಯೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿಯ ಮುಂದೆ ಇಲ್ಲಿ ದೊಡ್ಡ ಸಲಗದಂತಿದ್ದಾನೆ ನಾರಾಯಣ. ಅವನ ನನ್ನ ಕೈಯನ್ನು ಹಿಡಿದು ಅಗ್ನಿ ಪ್ರದಕ್ಷಿಣೆಯನ್ನು ಇಲ್ಲಿ ಮಾಡ್ತಿರುವಂತಹ ಕನಸನ್ನ ನಾನು ಕಂಡೆ. ಅಂದರೆ ಇದಕ್ಕೆ ದರ್ಬೆಯನ್ನು ಸುತ್ತೋದನ್ನ ಮೌಂಜಿ ಅಂತ ಹೇಳ್ತಾರೆ. ಮೌಂಜಿ ಶಾಸ್ತ್ರ ಮತ್ತೆ ಸಪ್ತಪದಿ ತುಳಿಯೋದನ್ನ ಹೇಳ್ತಾರೆ. ಸಪ್ತಪದಿ ತುಳಿಯೋದೇನೆಂದ್ರೆ 7 ಧರ್ಮ ಆಚರಣೆಗಳು. ಯಾವ ರೀತಿ ನಾವು ಜೀವನದಲ್ಲಿ ಇರಬೇಕು, ಒಂದಾಗಿದ್ದು ಎಲ್ಲವನ್ನೂ ನಾವು ಸಹಿಸಿಕೊಂಡು ನಾವು ಮುನ್ನಡಿಬೇಕು ಅನ್ನೋದನ್ನ ಹೇಳುವಂತಹ ಶಾಸ್ತ್ರಗಳು ಸಪ್ತಪದಿಗಳು. 7 ಹೆಜ್ಜೆಯನ್ನು ಇಟ್ಟು ನಾವಿಬ್ಬರು ಒಂದಾಗಿ ಒಟ್ಟಿಗೆ ಈ ಜೀವನದಲ್ಲಿ ಬರುವಂತಹ ಧರ್ಮಾಚರಣೆಗಳನ್ನ ಎಲ್ಲವನ್ನೂ ಮಾಡೋಣ ಅಂತ ಹೇಳುವಂತಹ ಶಾಸ್ತ್ರ ಅದು. இம்மைக்கும் 7 பிறவிக்கும் 10ஆவான் நம்மையுடையவன் நாராயணன் நம்பி செம்மையுடைய திருக்கையால் காண்பத்தி அம்மி மிதிக்கனா ಕಂಡೆನ್ ತೋಳಿನಾನ್. ಅಮ್ಮಿ ಶಾಸ್ತ್ರ ಅಂತ ಹೇಳ್ತಾರೆ. ಕಲ್ಲು ಅಲ್ಲಿ ಸಪ್ತಪದಿ ತುಳ್ಕೊಂಡು ಬಂದು ಹೆಣ್ಣಿಗೆ ಕಲ್ಲನ್ನು ತುಳಿಯೋದಕ್ಕೆ ಹೇಳ್ತಾರೆ. ಕಲ್ಲು ಬೇರೆ ನಿಲ್ಲಕ್ಕೆ ಹೇಳ್ತಾರೆ, ದೊಡ್ಡದಾಗಿದ್ದರೆ ಇಲ್ಲ ತುಳಿಯೋದಕ್ಕೆ ಹೇಳ್ತಾರೆ. ಅದು ಒಂದು ಅಮ್ಮಿ ಶಾಸ್ತ್ರ ಅಂತ ಹೇಳಿ ಅದನ್ನ ಇಮ್ಮೈಗೂ 7 ಪಿರವಿಗೂ ಇವತ್ತಿಗೂ ಇಲ್ಲಿ 7 ಜನ್ಮಕ್ಕೂ ಆದರನಾಗಿರುವುದಾದವನು ನನ್ನನ್ನು ಒಳಗೊಂಡವನು ಸಕಲ ಕಲ್ಯಾಣ ಗುಣ ಪೂರ್ಣನೂ ಆದ ನಾರಾಯಣನು ಶ್ರೀಕೃಷ್ಣನು ತನ್ನ ಕೆಂಪಾದ ಪವಿತ್ರವಾದ ಕೈಯಿಂದ ನನ್ನ ಕಾಲನ್ನು ಹಿಡಿದು ಅಮ್ಮಿಕಲ್ಲಿನ ಮೇಲೆ ತಿಳಿಸುವ ಕನಸನ್ನು ಮಾತಾಡಿದೆ. ಸಪ್ತಪದಿ ಮುಗಿಸಿ ಬಂದು ಗಂಡು ಹೆಣ್ಣಿನ ಕಾಲನ್ನು ಮುಟ್ಟಿ ಆ ಕಾಲನ್ನು ಕಲ್ಲಿನ ಮೇಲೆ ಇಡುತ್ತದೆ. ಅದು ಅಮ್ಮಿ ಶಾಸ್ತ್ರ ಅಂತ ಹೇಳ್ತಾರೆ. ಆ ರೀತಿಯಾದ ಶಾಸ್ತ್ರವನ್ನ ಆ ಭಗವಂತನಾದವರು ನನಗೆ ಮಾಡ್ತಿರೋದನ್ನ ನಾನು ಕಂಡೆ. ಬಂದು ಸಪ್ತಪದಿಯನ್ನು ತುಳಿದು ನನ್ನ ಕಾಲನ್ನು ಹಿಡಿದು ಆ ಕಲ್ಲಿನ ಮೇಲೆ ನಿಲ್ಲಿಸ್ತಾ ಇದ್ದ ಭಗವಂತ. ವರಿಸಿರೈ வாழ்மகத்து என்னை மாட்டாம் வந்துட்டு எரிமுகம் பாரித்து என்னை முன்னே நிறுத்தி அரிமுகன் அச்சுதன் கைமேல் என் கை வைத்து பொறிமுகம் ತಟ್ಟಾಕನಾ ಕಂಡೆ ತೋಳಿನಾನ್. ಈ ಲಾಜಹೋಮ ಅಂತ ಹೇಳ್ತಾರೆ. ಅರಳನ್ನ ಈ ಅವರಿಗೆ ಅರಟಿ ನಲ್ಲು ಬರುತ್ತಲ್ಲ ಅದನ್ನ ಬೆಂಕಿಗೆ ಹಾಕ್ತಾರೆ, ಅದನ್ನ ಅಗ್ನಿಗೆ ಹಾಕ್ತಾರೆ. ಅದನ್ನ ಲಾಜಹೋಮ ಅಂತ ಹೇಳ್ತಾರೆ. ಅದನ್ನ ಮಾಡಿದ್ರು. ಯಾರು ಮಾಡಿದ್ರು? ಇವರಿಗೆ ತಮ್ಮಂದ್ರು ಯಾರು? ತಮ್ಮ ಬಂದು ಕೊಡಬೇಕು ಕೈ, ಹೆಣ್ಣಿನ ಕೈಗೆ ಹೆಣ್ಣಿನ ತಮ್ಮ ಬಂದು ಅರಳನ್ನ ಕೊಡ್ತಾರೆ. ಇಬ್ಬರು ಸೇರಿ ಅಗ್ನಿಗೆ ಸಮರ್ಪಣೆಯನ್ನ ಮಾಡ್ತಾರೆ. ಅದನ್ನ ಹೆಂಗೆ ತನ್ನ ಅಣ್ಣ ತಮ್ಮನನ್ನ ಇಲ್ಲಿ ಎಷ್ಟು ಚೆನ್ನಾಗಿ ಹೊಗಳಿದ್ದಾಳೆ. ಪರಿಶೀಲೈ வாழ்மகத்து ಎಣ್ಣೆ ಮಾತಾ ಬಂದಿಟ್ಟು ಸುಂದರವಾದ ಬಿಲ್ಲಿನಂತೆ ಬಗ್ಗಿರುವ ಹುಬ್ಬುಳ್ಳವರು ನನ್ನ ಅಣ್ಣದು. ಅವರು ಬಂದು ಅಗ್ನಿಯನ್ನು ಚೆನ್ನಾಗಿ ಪ್ರಜ್ವಲಿಸುವಂತೆ ಮಾಡಿ ನನ್ನನ್ನು ಅದರ ಮುಂದೆ ನಿಲ್ಲಿಸಿ ಅರಿವುವನ್ನು ಅಚ್ಚುತನು ಕೈ ಮೇಲೆ ಕೈ ವೈತು
ಹರಿಮೋಹನ್ ಅಚ್ಯುತನ್ ಇಲ್ಲೂ ಮತ್ತೆ ನರಸಿಂಹ ಅವತಾರ ಸ್ಮರಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾಳೆ. ಆ ರೀತಿಯಾದಂತಹ ನರಸಿಂಹ ಅವತಾರನು ಅಚ್ಯುತನ್ ನಾಶನೇ ಇಲ್ಲದಿರುವಂತಹ ಶ್ರೀಕೃಷ್ಣನ ಕೈ ಮೇಲೆ ನನ್ನ ಕೈಯನ್ನಿಟ್ಟು ಅರುಳನ್ನ ತುಂಬಿ ಅಗ್ನಿಗೆ ಸಮರ್ಪಿಸಿದ ಲಾಜಹೋಮದ ಕನಸನ್ನ ನಾನು ಕಂಡೆ ಬೆಳ್ಳಿ ಹೇಳ್ತಾ ಹೋದೆ. குங்குமப்பி குளிர் சார்ந்த மட்டித்து மங்கள வீதி வலம் செய்து மணநீர் ಅಂಗವನೋಡು ಉಡನ್ ಚಂದಂಗ ಆನೈ ಮೇಲ್ ಮಂಜನ ಮಾಡ ಕನಾ ಕಂಡೆ ಹೋಳಿ ನಾನು. ಇಲ್ಲಿ ಹೋಳಿಯನ್ನ ಆಡಿಸ್ತಾರೆ ಕೆಲವು ಇಲ್ಲಿ ಸಂಪ್ರದಾಯ, ಅದನ್ನ ಹೇಳ್ತಾ ಇದ್ದಾರೆ. ಮಂಜನ ಮಾಡ ಕನಾ ಕಂಡೆ ಹೋಳಿ ನಾನು. ಒಂದು ಮೆರವಣಿಗೆಯನ್ನ ಮಾಡ್ತಿದ್ದಾರೆ. ಕರೆಸಿದ ಕುಂಕುಮವನ್ನೆಲ್ಲ ಮೈಗೆ ಚೆನ್ನಾಗಿ ಸವರಿ ತಂಪಾದ ಚಂದನವನ್ನ ಗಂಧವನ್ನು ಬೆಳೆದು ಮದುವೆ ನಡೆದ ಪ್ರದೇಶದಲ್ಲಿ ಅಲಂಕರಿಸಿದ ಕಳೆಗಳನ್ನೆಲ್ಲ ಪ್ರದಕ್ಷಿಣೆಯನ್ನ ಮಾಡಿ ಮೆರವಣಿಗೆಯನ್ನ ಮಾಡಿ ಆ ಕೃಷ್ಣನ ನಂತರ ಬಂದ ಮೇಲೆ ಆನೆ ಮೇಲೆ ಕೂರಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡಿದ್ದಾರೆ. ಮದುವೆ ಆದ ಮೇಲೆ ಮದುವೆ ಗಂಡಿಗೆ ಮೆರವಣಿಗೆಯನ್ನ ಮಾಡಿದ್ದಾರೆ. ನಂತರ ಮಂಜನ ಮಾಟ ಕಲಾಕಂಡೆ ತೋಡಿ ನಾನು ವಸಂತದ ಓಕಳಿ ಆಟ ಮಂಗಳ ಸ್ನಾನವನ್ನ ಮಾಡಿದಂತಹ ಕನಸನ್ನ ನಾನು ಕಂಡೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಂಬಿಕರ ಶಾಸ್ತ್ರ ಏನು ವಿಶೇಷ ಅಂತ ಅಂದ್ರೆ, ಕಲ್ಲಿನಂತೆ ನಾವು ಸ್ಥಿರವಾಗಿರ್ಬೇಕು ನೀನು ಅಂತ ಗಂಡು ಹೆಣ್ಣಿಗೆ ಹೇಳುವಂತ ಒಂದು ರೀತಿ. ಏನಕ್ಕೆ ಹೆಣ್ಣಿಗೆ ಹೇಳ್ತಿದ್ದಾರೆ ಇದನ್ನ ಅಂತ ಅಂದ್ರೆ, ಜೀವನವನ್ನ ಸಂಸಾರವನ್ನ ಸರಿಯಾಗಿ ನಡೆಸಿಕೊಂಡು ಹೋಗುವಂತ ಸಾಮರ್ಥ್ಯ ಇರೋದು ಹೆಣ್ಣಿಗೆ. ಹಾಗಾಗಿ ಅವನ ಹೆಣ್ಣಿಗೆ ಗಂಡು ಹೆಣ್ಣಿಗೆ ಹೇಳುವಂತ ಒಂದು ಸೂಚ್ಯಂಕ ಇದೆ. ಅದರಲ್ಲಿ ಹೆಂಡತಿಯ ಕಾಲನ್ನೇ ಹಿಡಿದು ಕಲ್ಲಿನ ಮೇಲೆ ಇಡ್ತಾರೆ, ಕೆಲವು ಕಡೆ ಕಲ್ಲಿನ ಮೇಲೆ ನಿಲ್ಲಿಸ್ತಾರೆ. ಏನಕ್ಕೆ ಅಂತ ಅಂದ್ರೆ ಕಲ್ಲಿ ಯಾವಾಗಲೂ ಸ್ಥಿರವಾಗಿರುತ್ತೆ. ಆ ರೀತಿಯಾಗಿ ಕಲ್ಲಿನಂತೆ ಸ್ಥಿರವಾಗಿರುತ್ತೆ. ಯಾವುದರಲ್ಲಿ ಎಲ್ಲ ಕಷ್ಟ ದುಃಖಗಳಲ್ಲಿ ಎಲ್ಲದರಲ್ಲೂ ಸ್ಥಿರವಾಗಿದ್ದು, ಸುಖ ದುಃಖಗಳಲ್ಲೂ ಸ್ಥಿರವಾಗಿದ್ದು, ಪತಿಯಲ್ಲಿ ಸ್ಥಿರವಾದ ಪ್ರೇಮವನ್ನು ಹೊಂದಿ, ಪತಿಯಲ್ಲೇ ಸ್ಥಿರವಾದ ಪ್ರೇಮವನ್ನು ಹೊಂದಿ ಅವನಿಂದಲೇ ತೃಪ್ತಿಯನ್ನು ಪಡೆದು ಸ್ಥಿರವಾದ ಪತಿವ್ರತಾ ಧರ್ಮವನ್ನ ಅನುಸರಿಸಬೇಕು. ಕಲ್ಲಿನಂತೆ ಸ್ಥಿರತೆಯಲ್ಲಿ ಇರಬೇಕು ಅಂತ ಹೇಳುವಂತ ಶಾಸ್ತ್ರ ಅದು. ಜ್ಞಾನಹೋಮ ಏನಂದ್ರೆ ದೇವ ಕನ್ನಿಕೆಯರನ್ನೆಲ್ಲ ಒಂದು ಅವರಿಗೆ ಸಮಾಧಾನ ಪಡಿಸುವಂತಹ ಸಂತೃಪ್ತಿ ಮಾಡಿಸುವಂತಹ ಹೋಮ. ಹೆಣ್ಣಿನಿಂದಲೇ ಹೆಣ್ಣಿಗೆ ಮರ್ಯಾದೆಯನ್ನು ಹೇಗೆ ಕೊಡಬೇಕು. ಈಗ ಮುಂದೆ ಹೋಗೋದಿಗೆ ನೀವು ಇನ್ನೊಂದು ಕುಲವನ್ನು ಉದ್ಧಾರ ಮಾಡಕ್ಕೆ ಹೋಗ್ತೀರಿಯಾ? ಅಲ್ಲಿಂದ ಎಲ್ಲ ಮೊದಲು ಹೆಣ್ಣುಗಳನ್ನ ಅವರನ್ನ ನೀವು ಚೆನ್ನಾಗಿ ನೋಡಿಕೊಂಡ್ರೆ ಇಡೀ ಸಂಸಾರ ಎಲ್ಲ ಚೆನ್ನಾಗಿರುತ್ತೆ. ಆ ರೀತಿ ಒಂದು ದ್ಯೋತಕವಾಗಿ ಇಲ್ಲಿ ಮೊದಲು ದೇವತಾ ಕನ್ನಿಕೆಯರನ್ನ, ಇಂದ್ರ ಅವರುಗಳನ್ನಲ್ಲ, ದೇವತಾ ಕನ್ನಿಕೆಯರನ್ನ ಸಂತೃಪ್ತಿ ಮಾಡೋಕ್ಕೋಸ್ಕರ ವಧುವಿನಿಂದಲೇ ಒಂದು ಪೂಜೆಯನ್ನು ಮಾಡಿಸುವಂತಹ ಹೋಮ, ಅದು ರಾಜಹೋಮ. ಇವರಿಬ್ಬರು ಸೇರಿ ಮಾಡ್ತಾರೆ. ಅದು ಮೊದಲು ವಧುವಿನ ಇದನ್ನ ಅರಳನ್ನು ತಗೊಳ್ಳೋದು. ಹಾಗಾಗಿ ಅದು ರಾಜಹೋಮ ಅಂತ ಹೇಳ್ತಾರೆ. ಆ ರೀತಿ ಮಾಡಿದಾಗ ದೇವಕನ್ನಿಕೆಯರೆಲ್ಲರೂ ಸಮಾಧಾನವನ್ನ ಹೊಂದಿ ಇವರಿಗೆ ಆಶೀರ್ವಾದವನ್ನ ಮಾಡ್ತಾರೆ, ಅವರ ಸಂಸಾರಕ್ಕೆ ಆಶೀರ್ವಾದವನ್ನ ಮಾಡ್ತಾರೆ ಅಂತ ಹೇಳಿ ರಾಜಹೋಮವನ್ನ ಮಾಡಿಸ್ತಾರೆ. ಈ ರೀತಿಯಾದ ಕನಸನ್ನ ನಾನು ಕಂಡೆ ಅಂತ ಹೇಳ್ತಾ ಇದ್ದಾಳೆ. ಈ ಪಾಶುರ ಇರುವಂತಹ ಗೋದೆ ಕಂಡಂತಹ ಕನಸಿನ ಪಾಶುರವನ್ನು ಹೇಳಿದ್ರೆ ಏನು ಅಂತ ಹೇಳಿ ಇಲ್ಲಿ ಫಲಶ್ರುತಿ ಇದೆ. ಆಯನಕಾಹ ತಾನು ಕಂಡ ಕಲಾವಿನೈ ಬೇಯರ್ ಕೋಡ್ವಿಲ್ಲಿ ಪುತ್ತೂರ್ಪಾನ್ ಗೋದೇಶ್ವರ್. ಗೋದೆ ಹೇಳಿರುವಂತಹ ಭಗವಂತನನ್ನ ಮದುವೆಯಾದಂತಹ ಈ ಪ್ರಸಂಗವನ್ನ ತೂಯನ್ ತಮಿಳ್ ಮಾನೆ ಇರೈಂದು ಬಲ್ಲವರ್ ವಾಯುನಲ್ಲಿ ಮಕ್ಕಳೇ ಹೆತ್ತು ಮಹಿಳರೇ. ಎಲ್ಲರೂ ಒಳ್ಳೆ ಮಕ್ಕಳನ್ನ ಹೆತ್ತು ಚೆನ್ನಾಗಿರ್ತಾರೆ, ಮಹಿಳೆಯವರೇ ಉದ್ಧರಿಸುತ್ತಾರೆ ಅಂತ ಹೇಳಿ ಈ ಭಾಷೆಗಳನ್ನು ತಿಳ್ಕೊಂಡಿದ್ರೆ ಕೇಳ್ತಾರೆ. ಸಾಮಾನ್ಯವಾಗಿ ಮದುವೆಯಾಗುವಂಥ ಹುಡುಗಿ ಮನೆಯಲ್ಲಿ ಇದ್ದರೆ ಇದನ್ನ ದಿನ ಹೇಳಿಸ್ತಾರೆ. ಒಳ್ಳೆ ರೀತಿಯಲ್ಲಿ ಮದುವೆ ಆಗತ್ತೆ ಅಂತಹ ಶ್ರೀಮನ್ ನಾರಾಯಣ ಅಂತಾನೆ ಒಂದು ಗಂಡು ಬಂದು ತನ್ನ ಮಗಳನ್ನ ವರಿಸ್ತಾನೆ ಅಂತ ಹೇಳಿ ಒಂದು ತಾಯಿ ಈ ಭಾಷೆಗಳನ್ನು ಹೇಳ್ತಾಳೆ. ಇಲ್ಲ ಅಂದ್ರೆ ಮದುವೆ ಹೆಣ್ಣಿಗೆ ಕೈಲಿ ಅದನ್ನ ಹೇಳಿಸ್ತಾರೆ. ತುಂಬ ಒಳ್ಳೇದಾಗತ್ತೆ. ಮದುವೆ ಶಾಸ್ತ್ರದ್ದು ಲಕ್ಷ್ಮಿನೇ ಗೋದೇನೆ ಮದುವೆ ಶಾಸ್ತ್ರವನ್ನ ಕನಸು ಕಂಡಂತಹ ಇದನ್ನು ಹೇಳಬೇಕು ಅಂತ ಹೇಳಿ ಆ ಮಕ್ಕಳಿಗೆ ಹೇಳಿಸ್ತಾರೆ. ನಿಜ ಆಗೋದು ಕೂಡ ಅದು. ಯಾರು ಅದರ ಮದುವೆ ಆಗೋರು ಯಾರು ಇದ್ದರೆ ಕಾರಣ ಮಾಡಿರೋದನ್ನ ದಯವಿಟ್ಟು ಕಲಿತು. ಈ ರೀತಿ ಮದುವೆಯ ಕನಸನ್ನ ಕಂಡಾದ ನಂತರ ಅವನಿಗೆ ತನ್ನ ಭಗವಂತನ ಜೊತೆ ಹೇಗೆ ಇರಬೇಕು, ಮದುವೆ ಏನೋ ಆಗೋಯ್ತು, ಅವನ ಮಧುರಾಮೃತವನ್ನ ಪಡಿಬೇಕು ಹೇಗೆ ಅನ್ನೋ ಒಂದು ಆಸೆ ಗೋದೆಗೆ ಬರುತ್ತೆ.
ಇಲ್ಲಿ ಎಲ್ಲಿ ನಾರಾಯಣಿಗಳ ಹತ್ರನೇ ಇನ್ನೂ ಬಂದಿರೋಲ್ಲ, ಇನ್ನೂ ವಿರಹವೇದನಲ್ಲಿ ಇದ್ದಾಳೆ. ಹಾಗಾಗಿ ಯಾರನ್ನ ಕೇಳಿದ್ರೆ ಅವನ ಮಧುರಾಮೃತ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಅಂದರೆ ಶಂಖವನ್ನು ಕೇಳ್ತಾಳೆ. ಶಂಕರ ಏನು ಕೇಳ್ತಾಳೆ? ಕರ್ಪೂರಂ ನಾರುಮೋ ಕಮಲಪೂ ನಾರುಮೋ ಅಂತ. ಅಂದರೆ ಅವನ ಬಾಯಿ ಅದರ ಸದಾ ಕಾಲ ನೀನು ಅವನ ಬಾಯಲ್ಲೇ ಇರ್ತೀಯಲ್ಲ, ಆ ಬಾಯಿಯಲ್ಲಿ ಏನು ವಾಸನೆ ಬರುತ್ತೆ? ಕರ್ಪೂರ ವಾಸನೆ ಬರುತ್ತಾ? ಕಮಲದ ಹೂ ವಾಸನೆ ಬರುತ್ತಾ? ಹೇಗಿದೆ ಅವನ ಮಧುರಾಮೃತ? ಸದಾ ಕಾಲ ನೀನು ಅವನ ಬಾಯಿ ಹತ್ರನೇ ಇರ್ತೀಯಲ್ಲ, ನನಗೆ ಇಲ್ಲಿ ಹೊಟ್ಟೆ ಉರಿಯುತ್ತೆ, ಈ ರೀತಿ ನೀನು ಮಾಡ್ಬೋದಾ ಅಂತ ಹೇಳಿ ಶಂಖವನ್ನೆಲ್ಲ ಕೇಳ್ತಾಳೆ. ನಂತರ ಶಿಂದರ ಶಂಕುಡಿನಲ್ಲಿ ಸುಂದರಬಾಹು ಮಾಲಿಂಶೋರಿ ನಮಗೆ ಕೇಳ್ಕೊಳ್ತಾಳೆ. ಆ ಥರ ಭಗವಂತ ಬಂದು ನನ್ನನ್ನು ಸ್ವೀಕರಿಸುತ್ತೆ, ಆದರೆ ನಾನು 100 ಕಡಾರದಲ್ಲಿ ಬೆಣ್ಣೆ, 100 ಕಡಾರದಲ್ಲಿ ಅಕ್ಕಾರಾಡಿಷ ಅಂದರೆ ಒಂದು ಸಿಹಿ ಪೊಂಗಲ್ ಥರ ಒಂದು, ಅಂದರೆ ಒಂದು 3 ಲೀಟ್ರ್ ಹಾಲನ್ನು 1 ಲೀಟ್ರಿಗೆ ಇಳಿಸಿ ಅದರಲ್ಲಿ ಅಕ್ಕಿಯನ್ನು ಬೇಯಿಸಿ ಅದಕ್ಕೆ ಸಿಹಿಯನ್ನು ಹೇಗೆ ಸಿಹಿ ಪೊಂಗಲ್ ನಾವು ಮಾಡ್ತೀವೋ ಅದು ಇನ್ನೂ ತುಂಬ ಭೋಗ್ಯವಾಗಿರುತ್ತೆ. ಆ ರೀತಿ ಆದದ್ದನ್ನು 100 ಕಡಾರಗಳು ನಾನು ನೈವೇದ್ಯವನ್ನು ಮಾಡ್ತೀನಿ ಅಂತ ಹೇಳಿ ಭಗವಂತನಲ್ಲಿ ಕೇಳ್ಕೊಳ್ತಾಳೆ. ಅಂದರೆ ಎಲ್ಲಿದ್ದಾನೆ ಭಗವಂತ ಅಂತಂದಾಗ ಅವನು ಬೃಂದಾವನದಲ್ಲಿದ್ದಾನೆ ಅನ್ನೋದೊಳಗೆ ಗೊತ್ತಾಗಿ ಸಂತೋಷವನ್ನು ಉಂಟು ಮಾಡುತ್ತೆ. ಇದೇ ರೀತಿ ವಿರಹ ವೇದನೆಯಲ್ಲಿ ಇದ್ದಾಳೆ ಮಗಳು. ಅವನೇ ಬೇಕು, ಭಗವಂತನೇ ಬೇಕು ಅಂತ ಕಾಯ್ತಾ ಇದ್ದಾಳೆ. ಹೆಂಗೆ ಭಗವಂತನ ಕರ್ಕೊಂಬಂದು ನಾನು ಅವಳ ಜೊತೆ ಮದುವೆ ಮಾಡೋದು ಅಂತ ಹೇಳಿ ಪೆರಿಯಾಳ್ವಾರ್ ತುಂಬ ಯೋಚನೆಯನ್ನು ನೀಡ್ತಾರೆ. ಒಂದಿನ ರಂಗನಾಥರು ಪಾಂಡ್ಯರಾಜನ ಕನಸಿನವ್ರಿಗೆ ಹೇಳ್ತಾರೆ, ನನಗೋಸ್ಕರ ಅವಳು ಕಾಯ್ತಾ ಇದ್ದಾಳೆ, ಅವಳಿಗೆ ನೀನು ಪಲ್ಲಕ್ಕಿಯನ್ನು ಕಳಿಸಿ ಸಕಲ ಮರ್ಯಾದೆಯೊಂದಿಗೆ ಮದುವೆ ಹೆಣ್ಣಿನ ಅವತಾರದಲ್ಲಿ ಅವಳಿಗೆ ಅಲಂಕಾರವನ್ನು ಮಾಡಿಕೊಂಡು ಅವಳನ್ನು ಕರ್ಕೊಂಡ್ಬರಬೇಕು ಅಂತ ಹೇಳ್ತಾರೆ. ಅರ್ಚಕರಿಗೂ ಅದೇ ರೀತಿ ಕನಸಿನಲ್ಲಿ ರಂಗನಾಥ ಹೇಳ್ತಾರೆ. ಇವರೆಲ್ಲ ಹೋಗಿ ಬಿಸಿಬಿಸಿ ಪುತ್ತೂರು ಹೋಗಿ ಅವಳನ್ನು ಕರ್ಕೊಂಡ್ಬರ್ತಾರೆ. ಪೆರಿಯಾಳ್ವಾರ್ ಹೇಳಿ ಈ ರೀತಿ ಆಜ್ಞೆ ಆಗಿದೆ ಅಂತ ಹೇಳಿ ಕರ್ಕೊಂಡು ಬರ್ತಾರೆ. ಬಂದು ಶ್ರೀರಂಗದಲ್ಲಿ ರಂಗನಾಥನ ಮುಂದೆ ನಿಲ್ಲಿಸಿದ ತಕ್ಷಣ ಗೋದೆ ನಂತರದಲ್ಲಿ ಅವನಲ್ಲಿ ಅಂತರ್ಧಾನಗಳಾಗುತ್ತೆ. ಅಂದರೆ ಭಗವಂತನಲ್ಲಿ ಅವಳಲ್ಲಿ ಸೇರ್ತಾಳೆ. ಇದನ್ನು ನೋಡಿ ರಾಜನಿಗೆ ತುಂಬ ಆಶ್ಚರ್ಯ ಆಗೋಗುತ್ತೆ. ಈ ರೀತಿಯಾದಂಥ ನಾನು ಎಲ್ಲೂ ನೋಡೇ ಇರಲಿಲ್ವಲ್ಲ ಅಂತ ಆಶ್ಚರ್ಯ, ಸಂತೋಷ. ನನ್ನ ರಾಜ್ಯದಲ್ಲಿ ಈ ಥರ ಎಲ್ಲ ನಡೆದಿದೆಯಲ್ಲ ಅಂತ ಹೇಳಿ ಅದನ್ನು ಬಂದು ಶ್ರೀವಿಲಿ ಪುತ್ತೂರಿಗೆ ಬಂದು ಇಲ್ಲಿ ಪೆರಿಯಾಳ್ವಾರ ಹೇಳ್ತಾರೆ, ಈ ಥರ ಎಲ್ಲ ನಿನ್ನ ಮಗಳ ಹೀಗಾಯಿತು, ಭಗವಂತ ಸೇರಿದ್ದೀನಿ. ಆಳ್ವಾರಿಗೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ವಟಪತಿಶಾಹಿ ನೋಡಿರ್ತಾರೆ, ಎಷ್ಟು ಮುದ್ದಾಗಿ ಬೆಳೆಸಿದ್ದೆ ಅವತ್ತಿನ ದಿನ, ಆದರೆ ಅವಳು ಯಾರು ಅನ್ನೋದು ನನಗೆ ಅವತ್ತೇ ಗೊತ್ತಾಯಿತು, ನಿನಗೆ ಆ ಹೂವನ್ನು ಅವಳು ಧರಿಸಿ ಕೊಟ್ಟಾಗಲೇನೆ. ಅಂಥ ಮಗಳು ಭಗವಂತನನ್ನ ಮದುವೆ ಆಗಿದ್ದಾಳೆ. ಆ ಮದುವೆನ ನೋಡೋ ಭಾಗ್ಯ ನನಗೆ ಸಿಗಲೇ ಇಲ್ವಲ್ಲ. ಏನು ಕೇಳಿದ್ದೆ ನಾನು? ಒಂದನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ದಯಪಾಲಿಸಿ. ಆಗ ತಕ್ಷಣದಲ್ಲಿ ರಂಗನಾಥ ಗೋದೆಯೊಂದಿಗೆ ಎರಡನೇ ಮೇಲೆ ಬಂದು ಶ್ರೀವಿಲಿ ಪುತ್ತೂರಿಗೆ ಬಂದು ಪೂರ್ತಿ ಮದುವೆಯ ವೃತ್ತಾಂತವನ್ನು ಪೆರಿಯಾಳನ್ನು ದಿವ್ಯ ದೃಷ್ಟಿಯನ್ನು ಕೊಟ್ಟು ಅಷ್ಟು ಮಗಳ ಮದುವೆಯನ್ನು ನೋಡೋ ಹಾಗೆ ಮಾಡ್ತಾರೆ. ನನಗೆ ತುಂಬ ಸಂತೋಷವಾಗುತ್ತೆ. ಆ ರೀತಿ ತಂದೆಗೆ ಸಂತೋಷ ಕೊಡೋದಕ್ಕೆ ಗರುಡನ ಕಾರಣ ಅದ. ಯಾಕಂದರೆ ಶ್ರೀರಂಗದಿಂದ ವಿಲ್ಲಿ ಪುತ್ತೂರಿಗೆ ನನ್ನ ತಂದೆ ಒಂದು ಚೂರು ಬೇಜಾರು ಮಾಡ್ಕೊಂಡಿದ್ದ ತಕ್ಷಣವೇ ನಮ್ಮನ್ನು ಇಲ್ಲಿ ಕರ್ಕೊಂಬಂದ್ರಲ್ಲ ಅಂತ ಹೇಳಿ ಇವತ್ತಿಗೂ ಶ್ರೀವಿಲ್ಲಿ ಪುತ್ತೂರಲ್ಲಿ ರಂಗಮನ್ನಾರು ಮತ್ತು ಗೋದೆ ಇರೋ ದೇವಸ್ಥಾನದಲ್ಲಿ ಗರುಡಾಳ್ವಾರ್ ಇದ್ದಾರೆ. ಈ ಫೋಟೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 3 ಜನ ಇದ್ದಾರೆ. ಗೋದೆ, ರಂಗಮನ್ನಾರು, ಪಕ್ಕದಲ್ಲಿ ಗರುಡು. ಆ ಗರುಡರಿಗೆ ಅಂಥ ಸ್ಥಾನವನ್ನು ಗೋದೆ ಕೊಟ್ಟು ಈ ರೀತಿಯ ಮಂಗಳ ಕಲ್ಯಾಣವನ್ನು, ಗೋದೆಯ ಕಲ್ಯಾಣವನ್ನು ನಾವು ಇವತ್ತು ಕೇಳಿದ್ದೀವಿ. ಈ ಕಲ್ಯಾಣ ಎಲ್ಲರ ಜೀವನದಲ್ಲೂ ಒಳ್ಳೆಯದನ್ನೇ ಮಾಡಿ ಎಲ್ಲ ಸಕಲ ಕಲ್ಯಾಣಗಳು ಎಲ್ಲ ನಿಮ್ಮ ಮನೆಗಳಲ್ಲೂ ನಡೆಯಲಿ ಅಂತ ಕೇಳ್ತಾ ಈ ಪಾಶರಕ್ಕೆ ಇವತ್ತು ಮಂಗಳಾಶಾಸನ ಹೇಳೋಣ. ಚಿತ್ತಂ ಶಿರುಹಾರೆ ಒಂದು ನೈಷೇ ವಿತ್ತು ಮುನ್ಗೊತ್ತ ಮರಿನಡಿಯೈ போத்தும் கொள்கேளாய் பெத்தமே குன்னும் குலத்தில் பிறந்து நீ குத்தே வலைகளை கொள்ளாமல் போகாது இத்தை பறிகொள்வான் அன்று காண் கோவிந்தா எத்தைக்கும் ஏழேழ்கிறக்கும் உன் தன்னோடு தோமேயாவோ உனக்கே நாமாள் செய்வோம் மத்தனன் காமங்கள் மாத்தேலோ என்பாவாய் பாதங்கள் தீர்க்கும் பரவரடி காட்டும் வேதம் மறைந்துக்கும் வித்தாகும் கோதை தமிழகையும் வைத்தும் அறியாத மானிடரை வையும் சுகம் மதுவம்பு திருவாடி பூரத்தில் சிறதுதித்தாள் வாடியே திருப்பாவை முப்பதும் செப்பினாள் வாடியே பெரியாழ்வார் பெற்றெடுத்த பெண் பிள்ளை வாடியே பெரும்புதோர் மாமுனுக்கு விண்ணானாள் வாடியே 143 வைத்தாள் வாடியே உயிரரங்கற்கே கண்டி உகந்தளித்தாள் வாடியே மறுவாரும் திருமல்லி வளநாடி வாடியே மண்புதுவையினர் கோதை விமலர் பதங்கள் வாடியே மங்களம் விஷ்ணு சித்தாய வடபத்ர
गोदायै नित्यमङ्गलं मङ्गलं कौसलेन्द्राय महनीय गुणाब्धये चक्रवर्तितनुजायै सार्वभौमाय मङ्गलं धर्मवृक्षि